the last many weeks, months, we've been studying about the gender roles in the family and in the church. ಕಳೆದ ಕೆಲವು ವಾರಗಳಿಂದ ನಾವು ಈ ಲಿಂಗ ಹೆಣ್ಣು ಮತ್ತು ಗಂಡುಗಳ ಪಾತ್ರಗಳನ್ನ ಕುಟುಂಬದಲ್ಲಿ ಮತ್ತು ಸಭೆಗಳಲ್ಲಿ ಅವರ ಪಾತ್ರಗಳೇನು ಎಂಬುದನ್ನು ಕಲಿಯುತ್ತಾ ಬಂದಿದ್ದೇವೆ. And last week we were studying from 1 Corinthians chapter 11. ನಾವು ಕಳೆದ ವಾರ ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ಕಲಿಯುತ್ತಾ ಬಂದೆವು. That we were looking at the headship and submission. ಮತ್ತು ಶಿರಸ್ಸುತನ ಮತ್ತು ಅದಕ್ಕೆ ಅಧೀನತೆ ಮಾಡ್ತಕ್ಕಂಥದ್ರ ಕುರಿತಾಗಿ ನಾವು ಕಲಿತೆವು. You looked at the glory, ಮಹಿಮೆ. ಮತ್ತು ನಾವು ಅದರ ಮಹಿಮೆಯ ಕುರಿತಾಗಿ ಕಲಿಯುತ್ತಾ ಬಂದೆವು. Why men should not cover their head, why sisters should cover their head. ಯಾಕೆ ಪುರುಷರು ಅವರ ತಲೆಗಳನ್ನ ಮುಸುಕಿನಿಂದ ಮುಚ್ಚಬಾರದು ಮತ್ತು ಯಾಕೆ ಸ್ತ್ರೀಯರು ಮುಸುಕನ್ನ ಹಾಕಬೇಕು ಎಂಬುದರ ಕುರಿತಾಗಿ ಕಲಿತಿದ್ದೇವೆ. And we saw 3 pair of headship statement. One is Christ is the head of man, and man is the head of woman, and God is the head of Christ. So we saw these 3 pair of headship and submission. ನಾವು 3 ಹಂತಗಳ ಒಂದು ಶಿರಸ್ಸುತನದ ಕುರಿತಾಗಿ ನಾವು ಕಲಿತಾ ಬಂದೆವು. ದೇವರು ಕ್ರಿಸ್ತನಿಗೆ ತಲೆಯಾಗಿದ್ದಾನೆ, ಕ್ರಿಸ್ತನು ಪುರುಷನಿಗೆ ತಲೆಯಾಗಿದ್ದಾನೆ ಎಂಬಂತ ವಿಷಯಗಳನ್ನ ನಾವು ಕಲಿಯುತ್ತಾ ಬಂದಿದ್ದೇವೆ. And man is the head of the woman. ಮತ್ತು ಆ ಪುರುಷನು ಸ್ತ್ರೀಗೆ ತಲೆಯಾಗಿದ್ದಾನೆ ಎಂಬಂತ ವಿಷಯವನ್ನ ನಾವು ಕಲಿತೆವು. So man is not a self-ruling. He also has a head to whom he should submit. ಮನುಷ್ಯನು ತಾನು ತನ್ನಷ್ಟಕ್ಕೆ ತನ್ನ ಸ್ವಂತ ಆಳ್ವಿಕೆಯನ್ನ ತೋರಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆತನಿಗೂ ಒಬ್ಬ ತಲೆ ಇದ್ದಾನೆ, ಆತನ ಮೇಲ್ಗಡೆ ಒಬ್ಬ ಇದ್ದಾನೆ. Man is the head, Christ is the head, God is the head. 3 heads we saw. 3 ತಲೆಗಳ ವಿಷಯವಾಗಿ ನಾವು ಕಲಿತಿದ್ದೇವೆ. ಪುರುಷನು ತಲೆಯಾಗಿದ್ದಾನೆ, ಕ್ರಿಸ್ತನು ತಲೆಯಾಗಿದ್ದಾನೆ, ದೇವರು ತಲೆಯಾಗಿದ್ದಾನೆ. Woman is the only one who is not mentioned as a head. ಅಲ್ಲಿ ಸತಿವೇದದಲ್ಲಿ ಸ್ತ್ರೀ ಒಬ್ಬಳನ್ನೇ ತಲೆಯಾಗಿ ಸಂಬೋಧಿಸಿಲ್ಲ. Woman is the glory of man. ಸ್ತ್ರೀಯು ಪುರುಷನ ಮಹಿಮೆಯನ್ನ ತೋರಿಸುವಂತವಳಾಗಿದ್ದಾಳೆ. But woman is not made in the image of man. She also is made in the image of God. ಸ್ತ್ರೀಯನ್ನು ಮನುಷ್ಯನ ಪ್ರತಿರೂಪದಲ್ಲಿ ಉಂಟು ಮಾಡಲಿಲ್ಲ, ಆದರೆ ಆಕೆಯನ್ನ ದೇವರು ತನ್ನ ಸ್ವರೂಪದಲ್ಲಿ ಆಕೆಯನ್ನು ಉಂಟು ಮಾಡಿದನು. Male and female both are made in the image of God. We saw that clear difference. ನಾವು ಪುರುಷನು ಮತ್ತು ಸ್ತ್ರೀ ಇಬ್ಬರೂ ಸಹ ದೇವರ ಸ್ವರೂಪದಲ್ಲಿ ಅವರು ಉಂಟಾದರು ಎಂಬಂತ ಸ್ಪಷ್ಟವಾದ ವ್ಯತ್ಯಾಸವನ್ನ ನಾವು ಈಗಾಗಲೇ ನಾವು ನೋಡಿದ್ದೇವೆ. They are equal. ಇಬ್ಬರೂ ಸಹ ಸಮಾನರಾಗಿದ್ದಾರೆ. But man is the image and glory of God. ಆದರೆ ಪುರುಷನು ದೇವರ ಮಹಿಮೆಯು ಆತನು ಆಗಿದ್ದಾನೆ ಮತ್ತು ಆತನ ಪ್ರತಿರೂಪವೂ ಆಗಿದ್ದಾನೆ. We saw why male has the display of the glory of God. ಮತ್ತು ದೇವರ ಮಹಿಮೆಯನ್ನ ಯಾಕೆ ಮನುಷ್ಯನು ತೋರಿಸಬೇಕು ಎಂಬುದನ್ನು ಸಹ ನಾವು ಕಲಿಯುತ್ತಾ ಬಂದೆವು. Man or male share in the masculine role of God. ಮತ್ತು ದೇವರ ಪುರುಷತ್ವವನ್ನ ಮನುಷ್ಯನು ಆತನು ತೋರ್ಪಡಿಸುವಾತನಾಗಿದ್ದಾನೆ. God is mentioned as Father. ದೇವರನ್ನು ತಂದೆ ಎಂಬುದಾಗಿ ಸಂಬೋಧಿಸಲಾಗಿದೆ. And Christ is called the Son of God. ಕ್ರಿಸ್ತನನ್ನು ದೇವರ ಮಗನು ಎಂಬುದಾಗಿ ಸಂಬೋಧಿಸಿದೆ. Christ is the bridegroom and the husband. ಮತ್ತು ಕ್ರಿಸ್ತನನ್ನು ವಿವಾಹವಾಗ್ತಕ್ಕಂಥ ಮದಲಿಂಗನು ಎಂಬುದಾಗಿ ಸಂಬೋಧಿಸಲ್ಪಟ್ಟಿದೆ. The king and priest. ಮತ್ತು ಆತನನ್ನು ರಾಜನು ಮತ್ತು ಯಾಜಕನು ಎಂಬುದಾಗಿ ಸಂಬೋಧಿಸಿದೆ. So men take this role by virtue of his masculinity. ಅವನು ಪುರುಷನಾಗಿರುವಂತ ಈ ಪಾತ್ರ ಅವನು ವಹಿಸುವನಾಗಿದೆ. ಪುರುಷನು ಅಥವಾ ಮನುಷ್ಯನು ಯಾಕೆ ಈ ಪಾತ್ರವನ್ನು ವಹಿಸಿಕೊಂಡಿದ್ದಾನೆ ಎಂಬುದಾಗಿ ಹೇಳುವಾಗ
ಆತನ ಪುರುಷತ್ವದ ದೆಸೆಯಿಂದ. Woman is the glory of the man, ಸ್ತ್ರೀಯು ಪುರುಷನ ಮಹಿಮೆಯಾಗಿದ್ದಾಳೆ. and a man should not cover his head when he pray or prophesy, but the woman should cover. We saw that reasons. ಮತ್ತು ಪುರುಷನು ಪ್ರಾರ್ಥಿಸುವಾಗ ಅಥವಾ ಪ್ರವಾದಿಸುವಾಗ ತನ್ನ ತಲೆಯನ್ನ ಮುಚ್ಚಬಾರದು, ಯಾಕೆ ಎಂಬುದಾಗಿ ನಾವು ಅದಕ್ಕೆ ಕಾರಣಗಳನ್ನು ನೋಡುತ್ತಾ ಬಂದೆವು. And why women should cover when she pray or prophesy. ಮತ್ತು ಸ್ತ್ರೀಯು ಹಾಗೆಯೇ ಯಾಕೆ ಪ್ರಾರ್ಥಿಸುವಾಗ ಮತ್ತು ಪ್ರವಾದಿಸುವಾಗ ತನ್ನ ತಲೆಯ ಮೇಲೆ ಮುಸುಕನ್ನು ಹಾಕಬೇಕೆಂಬುದಾಗಿಯೂ ಸಹ ನಾವು ಕಲಿಯುತ್ತಿದ್ದೇವೆ. In Christendom today, it is the opposite. The bishops and the pope cover their head, and the women don't cover their head. It's become ulta. ಇದು ಕ್ರೈಸ್ತತ್ವದಲ್ಲಿ ಉಲ್ಟಾ ನಾವು ನೋಡ್ತಾ ಇದ್ದೇವೆ. ಏನೆಂಬುದಾಗಿ ಹೇಳಿದ್ರೆ ಪೋಪ್ ಮತ್ತು ಪಾಸ್ಟರ್ಗಳು ಅವರು ತಮ್ಮ ತಲೆಯ ಮೇಲೆ ಅವರು ಮುಸುಕನ್ನ ಅಥವಾ ಮುಚ್ಚುವಂತ ವಸ್ತುವನ್ನ ಹಾಕಿಕೊಳ್ತಾರೆ, ಆದ್ರೆ ಸ್ತ್ರೀಯರು ಮುಸುಕು ಹಾಕ್ಬೇಕಾದವರು ಹಾಕ್ತಾ ಇಲ್ಲ. Christendom has changed the word of God to their liking. ತಮಗೆ ಇಷ್ಟ ಬಂದ ಹಾಗೆ ಕ್ರೈಸ್ತತ್ವವು ದೇವರ ವಿಷಯಗಳನ್ನ ಬದಲಾಯಿಸಿಕೊಂಡಿದೆ. And we also looked at that Christ is the example both for man and woman. ಮತ್ತು ನಾವು ನೋಡ್ತಾ ಬಂದೆವು, ಇಬ್ಬರಿಗೂ ಪುರುಷನಿಗೂ ಮತ್ತು ಸ್ತ್ರೀಗೂ ಉದಾಹರಣೆಯಾಗಿ ಮಾದರಿಯಾಗಿ ಕ್ರಿಸ್ತನು ಇದ್ದಾನೆ. As the head, he is the example for man. ತಲೆಯಾಗಿ ಕ್ರಿಸ್ತನು ಪುರುಷನಿಗೆ ಮಾದರಿಯಾಗಿದ್ದಾನೆ. As submitting to the Father God, he is an example for the woman. ಕ್ರಿಸ್ತನು ತನ್ನನ್ನು ತಂದೆಯಾದ ದೇವರಿಗೆ ವಿಧೇಯನಾಗಿ ಅಧೀನ ಮಾಡಿಕೊಂಡ ಒಂದು ಮಾದರಿಯು ಸ್ತ್ರೀಗೆ ಉದಾಹರಣೆಯಾಗಿದೆ. Okay, this is where we stopped last week. ಇದು ನಾವು ಕಳೆದ ವಾರ ಇಲ್ಲಿ ಈ ವಿಷಯಗಳ ಕುರಿತಾಗಿ ನಾವು ಕಲಿಯುತ್ತಾ ಬಂದೆವು. Now let us look at some more truth from 1 Corinthians 11. Let's read verse 8. ನಾವು ಇನ್ನಷ್ಟು ವಿವರವಾದಂತ ಅರ್ಥವನ್ನ ನಾವು ಅದೇ ಕೊರಿಂಥ ಪತ್ರಿಕೆ, ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡುತ್ತಾ ಬರೋಣ. ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನ. ಪುರುಷನು ಸ್ತ್ರೀಯಿಂದ ಉತ್ಪತ್ತಿಯಾಗಲಿಲ್ಲ, ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು. Okay, women came from man according to the creation order. ಸೃಷ್ಟಿ ಕಾರ್ಯದಲ್ಲಿ ಸ್ತ್ರೀಯು ಪುರುಷನು ಸ್ತ್ರೀ ಪುರುಷನಿಂದ ಬಂದಿದೆ. ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು. We know the creation account. God created Adam first directly. ನಾವು ನೋಡ್ತಾ ಬಂದೆವು, ಸೃಷ್ಟಿ ಕಾರ್ಯದಲ್ಲಿ ಆದಾಮನನ್ನು ದೇವರು ನೇರವಾಗಿ ಆದಾಮನನ್ನು ಸೃಷ್ಟಿ ಮಾಡಿದನು. Out of the side of Adam, God formed Eve. ಮತ್ತು ಆದಾಮನ ಪಕ್ಕೆಲುಬಿನಿಂದ ಹವ್ವಳನ್ನು ಉಂಟು ಮಾಡಿದನು. Paul is stating in verse, this is the recent way that emphasize man's primacy. Primacy ಅಂದ್ರೆ ಪ್ರಾಮುಖ್ಯತೆ is in the order. ಈ ಕ್ರಮದಲ್ಲಿ ಪೌಲನು ಆ ಪುರುಷನ ಪ್ರಾಮುಖ್ಯತೆಯ ಸ್ಥಾನವನ್ನು ಆತನು ವಿವರಿಸುವಾತನಾಗಿದ್ದಾನೆ. Woman was formed out of man's body. ಸ್ತ್ರೀಯು ಪುರುಷನ ದೇಹದ ಭಾಗದಿಂದ ಆಕೆಯು ಸೃಷ್ಟಿಸಲ್ಪಟ್ಟಳು. In this sense, she is the glory of man. ಅದರ ಅರ್ಥದಲ್ಲಿ ಆಕೆಯು ಪುರುಷನ ಮಹಿಮೆಯಾಗಿದ್ದಾಳೆ. That is why, same like in 1 Timothy 2:13, masculine leadership is needed in the church. ಆದುದರಿಂದಲೇ 1ನೇ ತಿಮೋತಿ 2:15 ಹೇಳೋ ಪ್ರಕಾರವಾಗಿ ಸಭೆಯಲ್ಲಿ ಪುರುಷನು ಶಿರಸ್ಸಾಗಿದ್ದಾನೆ. Okay, so woman is out of the man. ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು. The feminist has no problem with that. They will accept that because it is in the creation account. ಇದು ಸೃಷ್ಟಿ ಕಾರ್ಯದಲ್ಲಿ ಇರುವುದ ದೆಸೆಯಿಂದ ಈ ಸ್ತ್ರೀ ಸಮತ್ವವಾದಿಗಳು ಇದನ್ನು ಒಪ್ಪಿಕೊಳ್ಳುವಂತವರಾಗಿದ್ದಾರೆ. But the next verse is their problem. Let's read verse 9. ಈಗ ಮುಂದಿನ ವಚನ
ಅದು ಸಮಸ್ಯೆ ಅವರಿಗೆ ಉಂಟಾಗ್ತದೆ. ಅದು 9ನೇ ವಚನದಲ್ಲಿದೆ, ಅದನ್ನ ಓದೋಣ. ಇದಲ್ಲದೆ ಪುರುಷನು ಸ್ತ್ರೀ ನಿಮಿತ್ತವಾಗಿ ನಿರ್ಮಾಣವಾಗಲಿಲ್ಲ, ಸ್ತ್ರೀಯು ಪುರುಷನ ನಿಮಿತ್ತವಾಗಿ ನಿರ್ಮಾಣವಾದಳು. The second statement is woman is created for the man. ಎರಡನೇ ಒಂದು ಹೇಳಿಕೆಯಲ್ಲಿ ಇರ್ತಕ್ಕಂಥದ್ದು, ಸ್ತ್ರೀಯು ಪುರುಷನ ನಿಮಿತ್ತವಾಗಿ ನಿರ್ಮಾಣವಾದಳು. In other words, woman is created for the man. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಸ್ತ್ರೀಯು ಉಂಟಾಗಿರುವಂತದ್ದು ಪುರುಷನಿಗೋಸ್ಕರ ಎಂಬುದಾಗಿ. That takes us back to Genesis chapter 2 verse 18. ಇದು ನಮ್ಮನ್ನ ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನಕ್ಕೆ ನಮ್ಮನ್ನು ನಡೆಸುವಂತದ್ದಾಗಿದೆ. Let's read that verse, brother. Genesis 2:18. ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯ ಹೀಗೆ ಹೇಳ್ತದೆ. ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. Yeah, so her role was to help the man, to complement and support him. ಆಕೆಯ ಪಾತ್ರ ಏನೆಂಬುದಾಗಿ ಹೇಳಿದ್ರೆ, ಆತನಿಗೆ ಸಹಕಾರಿಯಾಗಿದ್ದುಕೊಂಡು ಆತನಿಗೆ ಸಹಾಯವನ್ನ ನೀಡುವ ಹಾಗೆ ಆಕೆ ಉಂಟಾದಳು. And so the man's role is not defined in terms of the woman, but the woman's role is in terms of the man. ಆದುದರಿಂದ ಸ್ತ್ರೀಯು ಪುರುಷನ ನಿಮಿತ್ತವಾಗಿ ಆಕೆಯು ನಿರ್ಮಾಣವಾಗಿದ್ದಾಳೆ, ಪುರುಷನು ಸ್ತ್ರೀಯ ನಿಮಿತ್ತವಾಗಿ ಉಂಟಾಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. Yes, ಪುರುಷನ ಪಾತ್ರ ಸ್ತ್ರೀಯ ಮೇಲೆ ಆಧಾರಗೊಂಡಲ್ಲ, ಆದ್ರೆ ಸ್ತ್ರೀಯ ಪಾತ್ರವು ಪುರುಷನ ಸಹಾಯಕ್ಕಾಗಿ. ಆ ಡಿಫರೆನ್ಸ್ ನಾವಲ್ಲಿ ನೋಡುವರಾಗಿದ್ದೇವೆ. ಅಂಡರ್ಸ್ಟ್ಯಾಂಡ್? Okay, brother. Man's role is not defined by the woman. ಪುರುಷನ ಪಾತ್ರವು ಸ್ತ್ರೀಯಿಂದ ಅದು ನಿರ್ಮಾಣವಾಗಲಿಲ್ಲ. ನಿರ್ಮಾಣದಲ್ಲ, ಡಿಫೈನ್, ವಿವರಿಸಲಿಲ್ಲ. ಆ ರೀತಿಯಾಗಿ ವಿವರಿಸಲ್ಪಟ್ಟಿಲ್ಲ. ಬಟ್ ವುಮೆನ್ಸ್ ರೋಲ್ is defined from the man. ಆದರೆ ಸ್ತ್ರೀಯ ಪಾತ್ರವು ಅದು ಪುರುಷನಿಂದ ಅದು ವಿವರಿಸಲ್ಪಟ್ಟದಾಗಿದೆ. God created woman for the man to be the man's helper and companion. ಒಬ್ಬ ಸ್ತ್ರೀಯನ್ನು ದೇವರು ಪುರುಷನ ಸಹಕಾರಿಯಾಗಿ ಇರುವುದಕ್ಕೋಸ್ಕರವಾಗಿ ಆತನು ಉಂಟು ಮಾಡಿದ್ದಾನೆ. The feminists see this as a degraded role. ತುಂಬಾ ಕೆಳಮಟ್ಟದ ಒಂದು ಪಾತ್ರ ಎಂದು ಈ this feminist people see that. ಈ ಸ್ತ್ರೀ ಸಮತ್ವವಾದಿಗಳು ಈ ಒಂದು ಸ್ಥಾನವನ್ನ ಸ್ವಲ್ಪ ಕೆಳಮಟ್ಟದ ಸ್ಥಾನ ಎಂಬುದಾಗಿ ಅವರು ಯೋಚಿಸುವಂತವರಾಗಿದ್ದಾರೆ. But we know that even God is called our helper. So when God is called the helper, woman's role as a helper is not a degrading position. It is, she is fit to be the helper. So she has the quality to be the helper. That is what we looked all this time. ನಾವು ಈಗಾಗಲೇ ನೋಡಿದ ಪ್ರಕಾರವಾಗಿ ದೇವರು ಸಹಾಯಕನಾಗಿದ್ದಾನೆ ಎಂಬುದಾಗಿ ಹೇಳುವಾಗ, ದೇವರೇ ಸಹಾಯಕನಾಗಿರುವಾಗ ಸ್ತ್ರೀ ಸಹಾಯಕಳಾಗಿರುವಂತದ್ರಲ್ಲಿ ಏನು ಹೆಚ್ಚಿನದಿಲ್ಲವಲ್ಲ. ಹಾಗಾಗಿ ಕೆಳಮಟ್ಟ ಅಲ್ಲ, ಅದು ಕೆಳಮಟ್ಟದಲ್ಲ ಎಂಬುದು ನಾವು ತಿಳ್ಕೊಳ್ಳಬೇಕಾದಂತ ವಿಷಯವಾಗಿದೆ. The helper has to be fit to be the helper. So she is an able person to be the helper. So it is not a degrading role. ಅದು ಕೆಳಮಟ್ಟದ ಸ್ಥಾನವಲ್ಲ, ಸಹಕಾರಿಯಾಗುವಂತವಳು ಸಹಾಯವನ್ನ ಮಾಡುವ ಹಾಗೆ ಅದಕ್ಕೆ ತಕ್ಕವಳಾಗಿ ಇರಬೇಕು. So she has the quality to be the helper. God made her with the quality to be the helper. ಮತ್ತು ಸಹಾಯವನ್ನು ನೀಡುವಂತ ಸಹಕಾರಿಕೆ ಆ ಒಂದು ಸಾಮರ್ಥ್ಯ, ಆ ಒಂದು ಗುಣಲಕ್ಷಣ ಇರುವಂತದ್ದಾಗಿರಬೇಕು. In the way a beautiful wise queen is the crowning glory of the king, so is the woman to the man. ಹೇಗೆ ಒಬ್ಬ ಸುಂದರವಾದಂತ ರಾಣಿಯು ರಾಜನ ಮುಖದ ರೀತಿಯಲ್ಲಿ ಆತನ ಸೌಂದರ್ಯವನ್ನ ಹೆಚ್ಚಿಸುವಾಗಿ ಇರುತ್ತಾಳೋ, ಹಾಗೆ ಒಬ್ಬ ಸ್ತ್ರೀಯು ಪುರುಷನಿಗೆ ಇದ್ದಾಳೆ. Okay, God created women to directly reflect the man's headship and authority. ದೇವರು ಸ್ತ್ರೀಯನ್ನ ಉಂಟು ಮಾಡಿದ್ದು ಯಾಕೆಂಬುದಾಗಿ ಹೇಳಿದ್ರೆ, ಪುರುಷನ ಆ ಶಿರಸ್ಸುತನವನ್ನ ನೇರವಾಗಿ ಪ್ರತಿಬಿಂಬಿಸುವುದಕ್ಕೋಸ್ಕರವಾಗಿ. By recognizing it, ಅದನ್ನು ಅರ್ಥ ಮಾಡಿಕೊಳ್ಳುವಾಗ,
by revealing it, ಮತ್ತು ಅದನ್ನ ಪ್ರಕಟಿಸುವಾಗ she submits to the man. ಪುರುಷನಿಗೆ ಆಕೆಯು ತನ್ನನ್ನ ಅಧೀನಪಡಿಸಿಕೊಳ್ಳುತ್ತಾಳೆ. This is not at all a cultural issue, but it is a divine plan. ಇದು ಕೇವಲ ಸಾಂಪ್ರದಾಯಿಕವಾಗಿ ಇರತಕ್ಕಂತ ಒಂದು ಸಂಗತಿ ಅಲ್ಲ, ಇದು ದೇವರಿಂದ ಉಂಟಾಗಿರುವಂತ ಯೋಜನೆಯಾಗಿದೆ. By woman being in the very image of God. Remember, woman is not made in man's image, she was made in God's image. ನೆನಪು ಮಾಡಿಕೊಳ್ಳ್ರಿ, ಯಾವಾಗ್ಲೂ ಮರೆಯಬೇಡ್ರಿ, ಸ್ತ್ರೀಯರು ಉಂಟಾಗಿರ್ತಕ್ಕಂಥದ್ದು ಪುರುಷನ ಪ್ರತಿರೂಪದಿಂದ ಅಲ್ಲ, ದೇವರ ಪ್ರತಿರೂಪದಿಂದಲೇ ಸ್ತ್ರೀಯರು ಉಂಟಾಗಿರ್ತಕ್ಕಂಥದ್ದು. So God gave her the beauty, the grace and wisdom. ಆದುದರಿಂದ ಆಕೆಗೆ ದೇವರು ಸೌಂದರ್ಯವನ್ನು, ಲಕ್ಷಣವನ್ನು ಮತ್ತು ಜ್ಞಾನವನ್ನು ಆತನು ದಯಪಾಲಿಸಿದ್ದಾನೆ. And given her that power to be dependent on the man. ಮತ್ತು ಪುರುಷನಿಗೆ ಆತುಕೊಂಡವಳಾಗಿ ಇರುವಂತ ಶಕ್ತಿಯನ್ನು ಆಕೆಗೆ ಕೊಟ್ಟಿದ್ದಾನೆ. And in different roles that she carry. ಮತ್ತು ಆಕೆಯು ನಿರ್ವಹಿಸುವಂತ ಬೇರೆ ಬೇರೆ ಪಾತ್ರಗಳಲ್ಲಿ ಆಕೆಯನ್ನು ದೇವರು ಇಟ್ಟಿದ್ದಾನೆ. Her dependence on the man. ಆಕೆಯು ಪುರುಷನಿಯನ್ನು ಆತುಕೊಂಡಿದ್ದಾಳೆ. Her sexual responsibilities. ಮತ್ತು ಲೈಂಗಿಕವಾದಂತ ಜವಾಬ್ದಾರಿಕೆಗಳು. Her support of his leadership and authority. ಮತ್ತು ಆತನ ನಾಯಕತ್ವ ಮತ್ತು ಅಧಿಕಾರಕ್ಕೆ ಸಪೋರ್ಟ್ ಮಾಡ್ತಕ್ಕಂತ ಒಂದು ಸಂಗತಿಗಳಲ್ಲಿ. This is all her glory. ಇದೆಲ್ಲದರಲ್ಲಿ ಆಕೆಯು ಮಹಿಮೆಯು ಕಂಡು ಬರುವಂತದ್ದಾಗಿದೆ. As the woman is the glory of the man, ಮತ್ತು ಸ್ತ್ರೀಯು ಪುರುಷನ ಪ್ರತಿರೂಪವಾಗಿರುವುದರಿಂದ, ಪ್ರತಿರೂಪ ಅಲ್ಲ, ಮಹಿಮೆ. ಸ್ತ್ರೀಯು ಪುರುಷನ ಮಹಿಮೆಯನ್ನು ತೋರುವುದರಿಂದ, so too the bride, the church is the glory of Christ. ಅದೇ ಪ್ರಕಾರವಾಗಿ ಸಭೆಯು ಕ್ರಿಸ್ತನ ಮಹಿಮೆಯನ್ನ ತೋರಿಸುವಂತದ್ದಾಗಿದೆ. In 2 Corinthians 1, in 2 Thessalonians chapter 1, ಎರಡನೇ ಥೆಸಲೋನಿಕ ಪತ್ರಿಕೆ 1ನೇ ಅಧ್ಯಾಯ verse 10 and 12, please read, brother. 10 ಮತ್ತು 10ರಿಂದ 12ನೇ ವಚನದವರೆಗೆ. ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವವನಾಗಿಯೂ ಬರುವಾಗ ಅಂಥವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುವರು. ಆ ದಿನವನ್ನು ನಾವು ಎದುರು ನೋಡುತ್ತಾ ನಿಮಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡಿ, ನಮ್ಮ ದೇವರು ನಿಮ್ಮನ್ನು ಕರೆದದ್ದಕ್ಕೆ ತಾನೇ ನಿಮ್ಮನ್ನು ಯೋಗ್ಯರೆಂದು ಎಣಿಸಬೇಕೆಂತಲೂ ಸತ್ಕ್ರಿಯೆಗಳಲ್ಲಿ ಸಂತೋಷಿಸುವ ನಿಮ್ಮ ಸಕಲ ಆಲೋಚನೆಯನ್ನು, ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು ಶಕ್ತಿಪೂರ್ವಕವಾಗಿ ಸಿದ್ಧಿಗೆ ತರಬೇಕೆಂತಲೂ ಬೇಡಿಕೊಳ್ಳುತ್ತೇವೆ. ಹೀಗಾದರೆ ನಮ್ಮ ದೇವರ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಿಮ್ಮ ಮೂಲಕ ನಮ್ಮ ಕರ್ತನಾದ ಯೇಸುವಿನ ಹೆಸರಿಗೆ ಮಹಿಮೆ ಉಂಟಾಗುವುದು. ಆತನ ಮೂಲಕ ನಿಮಗೂ ಮಹಿಮೆ ಉಂಟಾಗುವುದು. When Christ come back, we will share in that glory. The church glory will be revealed along with Christ's glory. ಕ್ರಿಸ್ತನ ಮಹಿಮೆಯೊಂದಿಗೆ ಆತನು ಬರುವಾಗ ನಮ್ಮ ಸಭೆಯ ಮೂಲಕವಾಗಿ ಆತನ ಮಹಿಮೆಯನ್ನು ನಾವು ತೋರಿಸುವಂತವರಾಗಿರುತ್ತೇವೆ. Now, in going back to 1 Corinthians chapter 11, ಈಗ ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯಕ್ಕೆ ತಿರುಗಿ ಬರುವುದಾದರೆ, verse 10 talks about because of the angels she should have a covering on her head. 11ನೇ ವಚನದಲ್ಲಿ 10ನೇ ವಚನ ಹೀಗಿರುವುದರಿಂದ ದೂತರ ನಿಮಿತ್ತವಾಗಿ ಸ್ತ್ರೀಯು ಪುರುಷನ ಅಧಿಕಾರ ಸೂಚಿಸುವ ಮುಸುಕನ್ನು ತಲೆಯ ಮೇಲೆ ಹಾಕಿಕೊಂಡಿರಬೇಕು. And then many believers don't understand what this means. ಇದರ ಅರ್ಥ ಏನೆಂಬುದಾಗಿ ಅನೇಕ ವಿಶ್ವಾಸಿಗಳಿಗೆ ಅರ್ಥವಾಗುವುದಿಲ್ಲ. My sisters need to understand, angels are observing our gatherings. ನಮ್ಮ ಸೇರುವಿಕೆಯನ್ನ ದೇವದೂತರು ಗಮನಿಸುತ್ತಾ ಇದ್ದಾರೆ ಎಂಬುದನ್ನ ಸಹೋದರಿಯರು ಅರ್ಥ ಮಾಡಿಕೊಳ್ಳಬೇಕು. Because the angels are witnessing our gathering, and when they see you covering your head
in submission to the man and man submitting to Christ, they are seeing obedience in the church. ಯಾವಾಗ ನಾವು ಕೂಡಿ ಬರುವಾಗ ಮುಸುಕನ್ನ ಹಾಕಿ ಪುರುಷನ ಪ್ರಸನ್ನತೆಯಲ್ಲಿ ಆಕೆಯು ತನ್ನನ್ನು ಅಧೀನಪಡಿಸಿಕೊಳ್ಳುತ್ತಾಳೋ ಆಗ ಪುರುಷನು ಕ್ರಿಸ್ತನಿಗೆ ಅಧೀನನಾಗಿದ್ದಾನೆ ಎಂಬಂತ ವಿಷಯವು ದೂತರು ಗಮನಿಸುವಂತವರಾಗಿದ್ದಾರೆ ಮತ್ತು ಅವರು ಈ ಒಂದು ನಾವು ಸೇರಿ ಬರೋಣವನ್ನ ಅವರು ಅತ್ಯಾಸಕ್ತಿಯಿಂದ ಅವರು ಗಮನಿಸುತ್ತಾ ಇದ್ದಾರೆ. In the Garden of Eden, the angels were witnessing what happened there. ಅಲ್ಲಿ ಏದೆನ್ ತೋಟದಲ್ಲಿ ಅಲ್ಲಿ ದೇವದೂತರು ಗಮನಿಸುವಾಗ ಅಲ್ಲಿ ಸಾಕ್ಷಿ ಏನಾಯಿತು? The Adam and Eve reversed their role. Eve took the leadership and began to communicate with the devil or the serpent. ಸೈತಾನನ ಜೊತೆಗೆ ಸ್ತ್ರೀಯು ತಾನು ಮುಂದುವರೆದು ತನ್ನ ಪಾತ್ರವನ್ನ ಬದಲಾಯಿಸಿದವಳಾಗಿ ಪುರುಷನ ಬದಲಾಗಿ ಆಕೆಯು ವ್ಯವಹರಿಸುವುದನ್ನ ಅಲ್ಲಿ ನಾವು ನೋಡ್ತೇವೆ. The angels saw disobedience in the Garden of Eden. ಅಲ್ಲಿ ಏದೆನ್ ತೋಟದಲ್ಲಿ ಅವಿಧೇಯತೆಯನ್ನ ದೇವದೂತರು ಗಮನಿಸಿದರು. And God sent them out from the garden and put the angels to guard the Garden of Eden so man could not go back into it. ಅಲ್ಲಿ ಮನುಷ್ಯನನ್ನ ಏದೆನ್ ತೋಟದಿಂದ ಹೊರ ಹಾಕಿ ತಿರುಗೊಂದಾವರ್ತಿ ಮನುಷ್ಯನು ಏದೆನ್ ತೋಟ ಪ್ರವೇಶಿಸಬಾರದು ಎಂಬುದಾಗಿ ದೇವದೂತರನ್ನು ಕಾವಲಾಗಿ ಇಟ್ಟನು. The angels were witness there and in disobedience, but in the New Testament church, when the angels observe our gathering, they see obedience when sisters cover their head. ಅಲ್ಲಿ ಏದೆನ್ ತೋಟದಲ್ಲಿ ದೇವದೂತರು ಮನುಷ್ಯನು ತೋರಿದಂತ ಅವಿಧೇಯತೆಯನ್ನ ಗಮನಿಸಿದರು. ಆದರೆ ಇಲ್ಲಿ ಸಭೆಯಾಗಿ ಸೇರಿ ಬರುವಾಗ ಸ್ತ್ರೀಯರು ಮುಸುಕು ಹಾಕುವಾಗ ಅವರು ಸೇರಿ ಬರುವಂತ ಸ್ಥಳದಲ್ಲಿ ಸ್ತ್ರೀಯರ ವಿಧೇಯತೆಯನ್ನ ದೇವದೂತರು ಗಮನಿಸುವಂತವರಾಗಿದ್ದಾರೆ. Lesson for the angels. ಮತ್ತು ಇದು ಒಂದು ಒಳ್ಳೆ ಪಾಠವಾಗಿ ದೇವದೂತರಿಗೆ ಇಡಲ್ಪಟ್ಟಿದೆ. Okay, now let's go to verse 11 and 12, 1 Corinthians 11. ಈಗ ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 12 ಮತ್ತು 13ನೇ ವಚನಗಳಿಗೆ ನಾವು ಬರೋಣ. 11 and 12. 11 ಮತ್ತು 12ನೇ ವಚನಕ್ಕೆ. ಆದರೂ ಕರ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀಯರು, ಸ್ತ್ರೀಯರಿಲ್ಲದೆ ಪುರುಷರು ಸಂಪೂರ್ಣರಲ್ಲ. ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು, ಹಾಗೆಯೇ ಪುರುಷನು ಸ್ತ್ರೀ ಮೂಲಕವಾಗಿ ಹುಟ್ಟುತ್ತಾನೆ. ಸಮಸ್ತಕ್ಕೂ ದೇವರೇ ಮೂಲ ಕಾರಣನು. Now we are looking at the next subtopic, the interdependence of man and woman. ಇಲ್ಲಿ ನಾವು ಇನ್ನೊಂದು ಶೀರ್ಷಿಕೆಯನ್ನ ನಾವು ಇಲ್ಲಿ ಗಮನಿಸ್ತೇವೆ. ಅದೇನೆಂದರೆ ಸ್ತ್ರೀ ಪುರುಷರ ಒಬ್ಬರಿಗೊಬ್ಬರ ಅವಲಂಬಿತದ ಕುರಿತಾಗಿ ನಾವು ನೋಡ್ತೇವೆ. Paul, when he is writing, he is very sensitive how this issue can be misunderstood and abused by sinful man. ಪಾಪಿಗಳಾದ ಮನುಷ್ಯರು ಹೇಗೆ ಈ ಪುರುಷನ ಹೆಡ್ಶಿಪ್ ಸ್ತ್ರೀಯ ವಿಧೇಯತ್ವ ದುರುಪಯೋಗ ಮಾಡಬಹುದು. ಸೊ ಇಮಿಡಿಯೇಟ್ಲಿ ಈಸ್ ರೈಟಿಂಗ್ ದ ಇಂಟರ್ ಡಿಪೆಂಡೆನ್ಸ್ ಆಫ್ ಮ್ಯಾನ್ ಅಂಡ್ ವುಮೆನ್. ಆದುದರಿಂದ ಆತನು ತಕ್ಷಣವಾಗಿ ಆತನು ಒಬ್ಬರಿಗೊಬ್ಬರು ಅವಲಂಬಿಸಿದ್ದಾರೆ ಎಂಬಂತ ವಿಷಯವನ್ನ ಸ್ಪಷ್ಟಪಡಿಸಿ ಆತನು ಮುಂದಿನ ವಚನವನ್ನು ಬರೆಯುತ್ತಾ ಇದ್ದಾನೆ. Why? Because if this truth is not revealed, people can misuse the authority that man has. ಪುರುಷನಿಗಿರುವಂತ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳಬಹುದು ಎಂಬಂತ ಒಂದು ಅದನ್ನ ಅರ್ಥ ಮಾಡಿಕೊಳ್ತಾರೆ ಎಂಬಂತ ಉದ್ದೇಶದಿಂದ ಇದನ್ನ ಸ್ಪಷ್ಟಪಡಿಸುವಾತನಾಗಿದ್ದಾನೆ. Now he counterbalances the issue by talking about the interdependence of both sexes. ಪುರುಷನು ಸ್ತ್ರೀ ಹೇಗೆ ಪುರುಷನಿಂದ ಬಂದಿದೆಯೋ ಅದೇ ರೀತಿಯಲ್ಲಿ ಅನಂತರ all male came from female. ಪುರುಷನು ಹೇಗೆ ಸ್ತ್ರೀಯನ್ನು ಅವಲಂಬಿಸಿದ್ದಾನೆ ಮತ್ತು ಸ್ತ್ರೀಯು ಪುರುಷನಿಂದ ಅಂದ್ರೆ ಸ್ತ್ರೀಯ ಮೂಲಕವಾಗಿ ಪುರುಷರೆಲ್ಲರೂ ಹುಟ್ಟುತ್ತಾ ಬಂದರು ಎಂಬುದನ್ನ ಸ್ಪಷ್ಟಪಡಿಸಿ ಇಬ್ಬರೂ ಸಹ ಒಬ್ಬರನ್ನೊಬ್ಬರು ಅವಲಂಬಿಸಿದ್ದಾರೆ ಎಂಬಂತ ವಿಷಯವನ್ನು ಅಲ್ಲಿ ಸ್ಪಷ್ಟಪಡಿಸುತ್ತಾನೆ. Man is the head of the woman, correct? ಸ್ತ್ರೀಗೆ ತಲೆ ಆಗಿರ್ತಕ್ಕಂಥವನು ಪುರುಷನು, ಅದು ನಿಜ. But he is also dependent on the woman. ಆದರೆ ಆತನು ಅಷ್ಟೇ ಸ್ತ್ರೀಯನ್ನ ಅವಲಂಬಿಸಿರುತ್ತಾನೆ. He needs her as much as
she needs him. ಆತನಿಗೆ ಆಕೆಯು ಎಷ್ಟು ಅವಶ್ಯಕವೋ ಆಕೆಗೂ ಆತನು ಅವಶ್ಯಕ. No, ulta, brother. Uh, ಓಕೆ ಓಕೆ. ಆಕೆಯು ಪುರುಷನಿಗೆ ಎಷ್ಟು ಸ್ತ್ರೀಗೆ ಪುರುಷನು ಎಷ್ಟು ಅವಶ್ಯಕವೋ ಪುರುಷನಿಗೂ ಸ್ತ್ರೀಯು ಅಷ್ಟೇ ಅವಶ್ಯಕವಾಗಿದ್ದಾಳೆ. So this truth should not be separated from the truth that ಪುರುಷನು ಶಿರಸಂತ ಹೇಳು ಸತ್ಯ ಇದು ಕೂಡ ಬ್ಯಾಲೆನ್ಸ್ ಮಾಡಬೇಕು. All mankind after Adam and Eve came through the woman. ಆದಾಮ ಮತ್ತು ಹವ್ವಳ ನಂತರ ಇಡೀ ಮನುಕುಲವು ಸ್ತ್ರೀಯಿಂದ ಜನಿಸಿ ಬಂದಂತದ್ದಾಗಿದೆ. When we talk about this topic, ಈ ಒಂದು ವಿಷಯದ ಮೇಲೆ ನಾವು ಮಾತನಾಡುವಾಗ we need to balance it with equality and interdependence of the sexes. ನಾವು ಈ ಲಿಂಗದ ಕುರಿತಾಗಿ ನಾವು ಸಮಾನತೆಯನ್ನು ಮತ್ತು ಒಬ್ಬರ ಮೇಲೊಬ್ಬರು ಅವಲಂಬಿತರಾಗಿರುವಂತದ್ದನ್ನು ನಾವು ಸಮತೋಲನದಲ್ಲಿ ಅದನ್ನ ನಾವು ತಿಳಿಸಬೇಕಾಗ್ತದೆ. Many times we brethren people are so particular about women's submission. We teach that so much, but we seldom talk about the equality and the interdependence. ನಾವು ಸಹೋದರ ಸಭೆಗಳಲ್ಲಿ ನಾವು ಸ್ತ್ರೀಯರ ಅಧೀನತೆಯ ಕುರಿತಾಗಿ ನಾವು ಬಹಳ ಬಲವಾಗಿ ನಾವು ಹೇಳುವಂತವರಾಗಿರ್ತೇವೆ. ಆದ್ರೆ ನಿಜವಾಗಿಯೂ ಒಬ್ಬರನ್ನೊಬ್ಬರು ಅವಲಂಬಿಸಿ ಇರುವಂತಹ ಸಂಗತಿಯ ಕುರಿತಾಗಿ ಯಾರು ನಾವು ಹೇಳುವಂತವರಾಗಿರುವುದಿಲ್ಲ. That is why Paul says, in the Lord neither is woman independent of man nor is man independent of woman. Verse 11. ಆದುದರಿಂದಲೇ ಪೌಲನು ಆತನು ಹೇಳುವಂತವನಾಗಿದ್ದಾನೆ, ಕರ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀಯರು, ಸ್ತ್ರೀಯರಿಲ್ಲದೆ ಪುರುಷರು ಸಂಪೂರ್ಣರಲ್ಲ ಎಂಬುದಾಗಿ ಹೇಳ್ತಾನೆ. See, this independent idea, where did it come first? Pardon, brother. It is independent idea that we can be independent. Where that idea first came? ಈ ಒಂದು ಭಾವನೆ ಅಥವಾ ಏನು ನಾವು ಸ್ವತಂತ್ರರು ಎಂಬಂತ ಭಾವನೆಯು ನಾವು ಒಬ್ಬರನ್ನೊಬ್ಬರು ಅವಲಂಬಿಸಿರುವುದಿಲ್ಲ ಎಂತಕ್ಕಂತ ಭಾವನೆ ಎಲ್ಲಿ ಪ್ರಾರಂಭವಾಯ್ತು ಗೊತ್ತಾ? In the Garden of Eden, Satan told, if you eat this, you will become like God. You don't need God. You can be independent from God. ಇದು ಏದೇನ್ ತೋಟದಲ್ಲಿಯೇ ಬಂತು. ಸೈತಾನನು ಅವರಿಗೆ ಹೇಳಿದಂತ ಮಾತೇನೆಂದ್ರೆ, ಇದನ್ನ ನೀವು ಈ ಹಣ್ಣನ್ನ ತಿಂದರೆ ನೀವು ದೇವರಂತೆ ಆಗುವಿರಿ, ಆಗ ದೇವರನ್ನ ನೀವು ಅವಲಂಬಿಸಬೇಕಾಗಿಲ್ಲ ಎಂಬಂತ ವಿಷಯ ಅಲ್ಲಿ ಬಂತು. See, we are never created to be independent. We are created to be dependent. First on God, and then so many other people we are dependent on. ನಾವು ಸ್ವಾವಲಂಬಿಗಳಾಗಿ ಸ್ವತಂತ್ರರಾಗಿ ಇರಬೇಕೆಂಬುದಾಗಿ ಉಂಟಾಗಲಿಲ್ಲ, ನಾವು ಇನ್ನೊಬ್ಬರನ್ನ ಆತುಕೊಂಡಿರಬೇಕೆಂಬುದಾಗಿಯೇ ಉಂಟಾಗಿದ್ದೇವೆ. ಅದರಲ್ಲಿ ದೇವರನ್ನ ನಾವು ಆತುಕೊಂಡವರಾಗಿದ್ದೇವೆ. First, without God we are nothing. ಮೊದಲನೇದಾಗಿ ದೇವರಿಲ್ಲದೆ ನಾವೇನು ಅಲ್ಲ. When a baby is born, that baby will not survive unless it depends on the mother and father. ಒಂದು ಮಗು ಜನಿಸಿದಾಗ ಆ ಮಗುವು ತಾಯಿ ಮತ್ತು ತಂದೆಗೆ ಆತುಕೊಳ್ಳದೆ ಹೋದರೆ ಆ ಮಗು ಬದುಕಲಿಕ್ಕೆ ಸಾಧ್ಯವಿಲ್ಲ. Later, not only parents, the teachers, the authorities, the elders, the government, all these are authorities that we have to be under. ಮತ್ತು ಇದಾದ ನಂತರ ಅದು ಶಿಕ್ಷಣಕ್ಕೆ ಗುರುಗಳಿರಬಹುದು ಅಥವಾ ಅಧಿಕಾರಗಳಿರಬಹುದು, ಇದೆಲ್ಲದಕ್ಕೂ ಸಹ ಸಭೆ ಆಗಿರಬಹುದು, ಇದೆಲ್ಲದಕ್ಕೂ ಸಹ ನಾವು ಅದನ್ನೆಲ್ಲ ಅವಲಂಬಿಸಿ ಅದಕ್ಕೆ ಅಧೀನರಾಗಿ ನಾವು ನಡ್ಕೊಳ್ಳಬೇಕು. You and I are never created to be independent people. ನಾನು ಮತ್ತು ನೀವು ಸ್ವತಂತ್ರರಾಗಿ ಸ್ವೇಚ್ಛೆಯಾಗಿ ಇರುವುದಕ್ಕೋಸ್ಕರವಾಗಿ ನಾವು ಉಂಟಾಗಲಿಲ್ಲ. That is Satan's idea. ಇದು ಸೈತಾನನ ಅಭಿಪ್ರಾಯವಾಗಿದೆ. So this dependence is mentioned in verse 12. Just as Eve was formed out of Adam, she is dependent on him. So also all men after that initial act of God, all men came through women. ಹೇಗೆ ಆದಾಮನ ಭಾಗವಾಗಿ ಉಂಟಾದಂತ ಸ್ತ್ರೀಯು ಹವ್ವಳು ಆಕೆ ಆದಾಮನಿಗೆ ಅವಲಂಬಿತಳಾದಳೋ, ಅದೇ ಪ್ರಕಾರವಾಗಿ ಆದಾಮ ಮತ್ತು ಹವ್ವಳಿಂದ ಉಂಟಾದಂತ ಇಡೀ ಮನುಕುಲವು
ಒಂದು ಸ್ತ್ರೀಯ ಮೇಲೆ ಅವಲಂಬಿತವಾಗಿದೆ. And then it says, but all things originate from God. ಮತ್ತು ಅಲ್ಲಿ ಹೇಳಲ್ಪಟ್ಟಿರುವಂತಹ ಒಂದು ವಿಷಯವೇನೆಂದರೆ ಎಲ್ಲವೂ ಕೂಡ ಎಲ್ಲಕ್ಕೆ ಕಾರಣ ದೇವರೇ ಆಗಿದ್ದಾನೆ. Both the man and woman originate equally from the hand of God. ಇಬ್ಬರೂ ಸಹ ಅಂದ್ರೆ ಪುರುಷನು ಮತ್ತು ಸ್ತ್ರೀಯು ಹುಟ್ಟುವಾಗ ಅವರು ಸೃಷ್ಟಿಸಲ್ಪಡುವಾಗ ಈ ಸಮಾನರಾಗಿ ದೇವರಿಂದ ಅವರು ಸೃಷ್ಟಿಸಲ್ಪಟ್ಟಿದ್ದಾರೆ. The man, he used the mud and he formed with his fingers, with his hand. ಪುರುಷನನ್ನು ಉಂಟು ಮಾಡುವಾಗ ಮಣ್ಣಿನಿಂದ ತನ್ನ ಕೈಗಳಿಂದ ಆತನನ್ನು ರೂಪಿಸಿದನು. And from man's rib he formed the woman. So both was God's creative act. ಮತ್ತು ಸ್ತ್ರೀಯನ್ನು ಉಂಟು ಮಾಡುವಾಗ ಪುರುಷನ ಎಲುಬನ್ನ ತೆಗೆದುಕೊಂಡು ಆತನು ಉಂಟು ಮಾಡಿದನು. ಆದುದರಿಂದ ಇಬ್ಬರೂ ಸಹ ಆತನ ಕೈ ಸೃಷ್ಟಿಗಳೇ ಆಗಿದ್ದಾರೆ. So we are dependent on God. ಆದುದರಿಂದ ನಾವಿಬ್ಬರೂ ಸಹ ದೇವರನ್ನ ಅವಲಂಬಿಸಿದಂತವರು ಆಗಿದ್ದೇವೆ. What an amazing creation is man. That's why David says in Psalm 139, I am fearfully and wonderfully created. ಎಂತ ಅದ್ಭುತವಾದಂತ ಸೃಷ್ಟಿಗಳು ಮನುಷ್ಯ ಮತ್ತು ಪುರುಷ ಮತ್ತು ಸ್ತ್ರೀಯರಾಗಿದ್ದಾರೆ. ಆದುದರಿಂದಲೇ 139ನೇ ಕೀರ್ತನೆಯಲ್ಲಿ ದಾವೀದನು ಹೇಳುವಂತದ್ದೇನೆಂದ್ರೆ, ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನೀನು ರೂಪಿಸಿದ್ದಿ ಎಂಬುದಾಗಿ ಹೊಗಳುವಂತವನಾಗಿದ್ದಾನೆ. Look at a male body or a female body. It is the work of the master artist, the creator God. ನೋಡ್ರಿ, ಪುರುಷನ ದೇಹವನ್ನು ಸ್ತ್ರೀಯ ದೇಹವನ್ನು ನೋಡುವಾಗ ಒಬ್ಬ ಕಲೆಗಾರನು ಅಂದ್ರೆ ದೇವರು ಅದ್ಭುತವಾದಂತ ರೂಪರಚನೆಯಲ್ಲಿ ಅದನ್ನು ಸೃಷ್ಟಿಸಿದ್ದಾನೆ. Only when our body become medically some problem, when our heart fails or our lungs fail, our kidney fail, then only we realize how marvelously God created. ಯಾವಾಗ ನಮಗೆ ಇದು ಅರಿವಾಗ್ತದೆ ಗೊತ್ತಾ? ನಮ್ಮ ಹೃದಯವಾಗಲಿ, ನಮ್ಮ ಕಿಡ್ನಿಗಳಾಗಲಿ, ಮೂತ್ರಪಿಂಡಗಳಾಗಲಿ, ಅಥವಾ ನಮ್ಮ ಶ್ವಾಸಕೋಶ ಆಗಲಿ ತೊಂದರೆ ಆದಾಗ ನಮ್ಗೆ ಗೊತ್ತಾಗ್ತದೆ ಎಷ್ಟು ಅದ್ಭುತವಾಗಿ ನಮ್ಮ ಅಂಗಾಂಗಗಳನ್ನ ದೇವರು ಉಂಟು ಮಾಡಿದ್ದಾನೆ. We are the clay. ಆತನು ಕುಂಬಾರನು, ನಾವು ಜೇಡಿಮಣ್ಣಾಗಿದ್ದೇವೆ. We are all dependent on him every moment. If we cannot breathe in and out for 5 minutes or 10 minutes, we are out. That's all we are, my beloved brothers and sisters. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಮ್ಮಷ್ಟಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಒಂದು 5 ನಿಮಿಷ ನಾವು ಉಸಿರಾಡ್ಲಿಕ್ಕೆ ಒಳಗೆ ಗಾಳಿಯನ್ನ ಎಳೆಯದೆ ಹೋದ್ರೆ ನಾವು ಏನು ಅಲ್ಲ, ಹಾಗೆ ಆಗುತ್ತೇವೆ. So no man or woman should act like the creator or Lord. Only God is the creator and he is the Lord. ದೇವರೊಬ್ಬನೇ ನಮ್ಮ ಸೃಷ್ಟಿಕರ್ತನು, ಆತನೊಬ್ಬನೇ ನಮ್ಮ ಒಡೆಯನು ಆಗಿದ್ದಾನೆ. ನಾವ್ಯಾರು ಸಹ ಒಡೆಯರೂ ಅಲ್ಲ, ಸೃಷ್ಟಿಕರ್ತರೂ ಅಲ್ಲ. So we need to take our role and complement one another. ಆದುದರಿಂದ ನಮ್ಮ ಪಾತ್ರವನ್ನ ಸರಿಯಾಗಿ ನಿರ್ವಹಿಸುವ ಹಾಗೆ ಒಬ್ಬರನ್ನೊಬ್ಬರು ಸಹಕಾರ ಮನೋಭಾವದಲ್ಲಿ ನಾವು ಮುಂದುವರಿಯಬೇಕು. These New Testament teachings are not because of Corinthian culture or Karnataka culture or Kerala culture. It is because of the creation order of a wise God. ಈ ಒಂದು ಹೊಸ ಒಡಂಬಡಿಕೆಯ ಒಂದು ಕಾರ್ಯವು, ಸೃಷ್ಟಿ ಕಾರ್ಯವು ಇದು ಅದು ಕರ್ನಾಟಕದ ಸಂಪ್ರದಾಯದ ಪ್ರಕಾರವಾಗಿ ಅಲ್ಲ, ಕೇರಳದ ಸಂಪ್ರದಾಯದ ಪ್ರಕಾರವಾಗಿ ಅಲ್ಲ, ಅಥವಾ ಕೊರಿಂತದವರ ಆ ಒಂದು ಊರಿನ ಸಂಪ್ರದಾಯದಂತೆಯೂ ಅಲ್ಲ. ಇದು ದೇವರ ಮೂಲ ಸೃಷ್ಟಿ ಕಾರ್ಯದ ಆಧಾರದ ಮೇಲೆ ಅವಲಂಬಿತವಾಗಿದೆ. Okay, having said that, now let us look at another topic. ನಾವು ಇದನ್ನ ಹೇಳುತ್ತಾ ಮುಂದಿನ ಒಂದು ನಾವು ಶೀರ್ಷಿಕೆಯನ್ನು ನಾವು ಆಲೋಚನೆ ಮಾಡೋಣ. In Romans chapter 16, ರೋಮಾ ಪತ್ರಿಕೆ 16ನೇ ಅಧ್ಯಾಯದಲ್ಲಿ Paul mentions many of his co-workers. ಪೌಲನು ತನ್ನ ಜೊತೆ ಸೇವಕರ ಕುರಿತಾಗಿ ಅನೇಕರನ್ನ ಅಲ್ಲಿ ಪಟ್ಟಿ ಮಾಡಿದ್ದಾನೆ. Although a woman cannot serve as a pastor or an elder, ಒಬ್ಬ ಸ್ತ್ರೀಯು ಹಿರಿಯಳಾಗಿ ಅಥವಾ ಪಾಸ್ಟರ್ ಆಗಿ ಕೆಲಸ ಮಾಡಲು ಆಕೆಗೆ ಅವಕಾಶ ಇಲ್ಲದಿದ್ದರೂ, in the early church we see many Christian women who are actively involved in evangelizing and helping Paul and other missionaries.
ಪ್ರಾರಂಭಿಕವಾದಂತ ಸಭಾ ಚರಿತ್ರೆಯಲ್ಲಿ ನಾವು ನೋಡುವ ಪ್ರಕಾರವಾಗಿ ಪೌಲನಿಗೂ ಮತ್ತಿತರ ಸುವಾರ್ತಿಕರಿಗೂ ಅನೇಕ ಸ್ತ್ರೀಯರು ಸಕ್ರಿಯವಾಗಿ ಸಹಾಯ ಮಾಡಿದಿರುವಂತ ಆ ಒಂದು ಅಲ್ಲಿ ಕಾರ್ಯವನ್ನು ನಾವು ಅಲ್ಲಿ ನೋಡ್ತೇವೆ. In Romans 16, 1 to 16, if you go home and read it, ಮನೆಯಲ್ಲಿ ನೀವು ವಿರಾಮವಾಗಿರುವಾಗ ರೋಮ ಪತ್ರಿಕೆ 16ನೇ ಅಧ್ಯಾಯ 1ರಿಂದ 16ನೇ ವಚನದವರೆಗೂ ನೀವು ಓದುವುದಾದರೆ, Paul mentions a number of these women at the close of his letter to the Christians at Rome. ಮತ್ತು ಅಲ್ಲಿ ಪೌಲನು ಅನೇಕ ಸ್ತ್ರೀಯರನ್ನ ಹೆಸರಿಸಿ ಅಲ್ಲಿ ವಂದಿಸಿ ಆತನು ಬರೆಯುವಂತವನಾಗಿದ್ದಾನೆ. When he is writing this letter to the Christians at Rome, ಮತ್ತು ಈ ರೋಮ್ ಪಟ್ಟಣದಲ್ಲಿದ್ದಂತ ಕ್ರೈಸ್ತರನ್ನ ಸಂಬೋಧಿಸಿ ಪತ್ರವನ್ನ ಬರೆಯುವಂತವನಾಗಿದ್ದಾನೆ. Especially mentions about 29 individuals in this chapter. ಆ ಒಂದು ಅಧ್ಯಾಯದಲ್ಲಿ ಸುಮಾರು 29 ವ್ಯಕ್ತಿಗಳನ್ನ ವೈಯಕ್ತಿಕವಾಗಿ ಆತನು ಹೆಸರಿಸಿದ್ದಾನೆ. Out of that 8 or 9 are women. ಅಷ್ಟರಲ್ಲಿ 8 ಅಥವಾ 9 ಮಂದಿ ಸ್ತ್ರೀಯರಿದ್ದಾರೆ. ಫೋಯಿಬೆ ಎಂಬಂತ ಒಬ್ಬ ಹೆಣ್ಣು ಮಗಳು, ಪ್ರಿಸ್ಕಿಲ್ಲಾ and Mary, ಪ್ರಿಸ್ಕಿಲ್ಲಾ ಮತ್ತು ಮರಿಯಳು. There's another name, Junias, ಮತ್ತು ಯೂನಿಕೆ ಮತ್ತು ಒಬ್ಬ ಸ್ತ್ರೀ, Tryphania, Tryphosa, Persis. We can see all these names. ತ್ರುಫೈನಳು, ತ್ರುಫೋಸಳು, ಪರ್ಸಿಸಳು ಎಂಬುದಾಗಿ ಈ ಹೆಸರುಗಳನ್ನು ನೋಡ್ತೇವೆ. Mother of Rufus, ಮತ್ತು ಅಲ್ಲಿ ರೂಫನ ತಾಯಿ ಎಂಬುದಾಗಿಯೂ ಸಹ ನೋಡ್ತೇವೆ. So this passage shows us that Paul had a high regard for women. ಅಲ್ಲಿ ಈ ಒಂದು ವಾಕ್ಯ ಭಾಗವನ್ನು ನೋಡುವಾಗ ಪೌಲನಿಗೆ ಸ್ತ್ರೀಯರ ಮೇಲೆ ಅಪಾರವಾದ ಗೌರವ ಇತ್ತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Sisters were, or women were Paul's sisters in the Lord. ಈ ಸ್ತ್ರೀಯರು ಪೌಲನಿಗೆ ಕರ್ತನ ಸಂಬಂಧದಲ್ಲಿ ಸಹೋದರಿಯರಾಗಿದ್ದಾರೆ. His beloved friends, ಮತ್ತು ಅವರೆಲ್ಲರೂ ಆತನ ಅತಿ ಪ್ರಿಯ ಸ್ನೇಹಿತರಾಗಿದ್ದಾರೆ. And fellow workers in the gospel. ಮತ್ತು ಸುವಾರ್ಥ ಪ್ರಸಾರಣ ಕಾರ್ಯದಲ್ಲಿ ಆತನ ಜೊತೆ ಸೇವಕರಾಗಿದ್ದಾರೆ. He is positively and delighted in praising them for their role and service. ಅವರ ಪಾತ್ರಕ್ಕೋಸ್ಕರವಾಗಿ, ಅವರ ಸೇವೆಗೋಸ್ಕರವಾಗಿ ಆ ಪೌಲನು ಅವರನ್ನ ಧನಾತ್ಮಕವಾಗಿ ಹೊಗಳುವುದನ್ನ ನಾವು ಇಲ್ಲಿ ಅಧ್ಯಾಯದಲ್ಲಿ ನೋಡ್ತೇವೆ. Their work was a vital, necessary part in the Lord's work. ಕರ್ತನ ಕಾರ್ಯದಲ್ಲಿ ಆ ಸ್ತ್ರೀಯರ ಪಾತ್ರವು ಅವಶ್ಯಕವಾದಂತಹ ಸೇವಾ ಒಂದು ಪಾತ್ರಗಳನ್ನು ಅವರು ತೋರಿಸಿದ್ದಾರೆ. So in concluding the epistle to Romans, he valued and acknowledges them. ಮತ್ತು ಈ ರೋಮ ಪತ್ರಿಕೆಯನ್ನು ಮುಕ್ತಾಯಗೊಳಿಸುವಾಗ ಅವರ ಸೇವೆಯನ್ನ, ಅದರ ಮೌಲ್ಯವನ್ನ ಆತನು ಗುಣಗಾನ ಮಾಡುವುದಕ್ಕಾಗಿ ಅಲ್ಲಿ ವಂದನೆಗಳನ್ನು ಬರೆದಿದ್ದಾನೆ. What an example this should be for us. ಇದು ಎಂತ ಮಾದರಿಯಾಗಿ ನಮಗೋಸ್ಕರವಾಗಿ ಇಡಲ್ಪಟ್ಟಿದೆ. Often we, brother, and emphasis sister submission, but fail to recognize their service. ಸ್ತ್ರೀಯರ ಅಧೀನತೆಯ ಕುರಿತಾಗಿ ನಾವು ಸಹೋದರರು ನಾವು ಹೇಳಿಕೊಳ್ಳುತ್ತೇವೆ, ಆದರೆ ಆಕೆಯ ಸೇವೆ ಮತ್ತು ಆಕೆಯನ್ನ ಹೊಗಳುವಂತಹದ್ದನ್ನ ನಾವು ಮಾಡುವಂತವರಾಗಿರುವುದಿಲ್ಲ. Often such sisters are unappreciated or unnoticed. ಇಂಥ ಒಂದು ಸ್ತ್ರೀಯರ ಸೇವೆಯು ಅದು ಗುರುತಿಸಲ್ಪಡದೇ ಇರುವಂತದ್ದಾಗಿರುವುದಿಲ್ಲ. Many times we don't recognize it. ನಾವು ಇಂಥ ಸಹೋದರಿಯರ ಸೇವೆಯನ್ನ ನಾವು ಗುರುತಿಸುವುದಿಲ್ಲ ಅಥವಾ ಅವರು ಮಾಡಿದಂತ ಸೇವೆಯನ್ನ ಶ್ಲಾಘಿಸುವುದಿಲ್ಲ. Paul never did that. ಆದರೆ ಪೌಲನು ಆ ರೀತಿಯಾಗಿ ಮಾಡಿಲ್ಲ. Okay, read Romans 16 verse 1. ನಾವು ರೋಮ ಪತ್ರಿಕೆ 16ನೇ ಅಧ್ಯಾಯ 1ನೇ ವಚನವನ್ನು ಓದ್ತೇವೆ. ರೋಮ ಪತ್ರಿಕೆ 16ನೇ ಅಧ್ಯಾಯ 1ನೇ ವಚನ. ನಾನು ನಿಮ್ಮ ಬಳಿಗೆ ಕಳುಹಿಸುವ ನಮ್ಮ ಸಹೋದರಿಯಾದ ಫೋಯಿಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ಆಕೆಯು ಕೆಂಕ್ರೆಯ ಪಟ್ಟಣದಲ್ಲಿರುವ ಸಭೆಯ ಸೇವಕಳಾಗಿದ್ದಾಳೆ. First woman mentioned is Phoebe. ಮೊದಲನೇ ಸ್ತ್ರೀಯ ಹೆಸರು ಅಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದು ಫೋಯಿಬೆ ವಿಚಾರವಾಗಿ.
Paul very enthusiastically recommends her to the Christians in Rome. ರೋಮ್ ಪಟ್ಟಣದಲ್ಲಿರ್ತಕ್ಕಂಥ ಕ್ರೈಸ್ತರಿಗೆ ಈ ಫೋಯಿಬೆಯನ್ನ ಆತನು ಪರಿಚಯ ಮಾಡಿ. ಬಹಳ ಹೊಗಳಿ ಆತನು ಪರಿಚಯಿಸುವಂತವನಾಗಿದ್ದಾನೆ. She is a Christian sister and a servant of the church at Cenchrea. ಅಲ್ಲಿ ಆಕೆಯು ಕೆಂಕ್ರೆ ಪಟ್ಟಣದಲ್ಲಿ ಸಭೆಯ ಸೇವಕಿಯಾಗಿ ಆಕೆ ಇರುವುದನ್ನು ಆತನು ತಿಳಿಸುವಾತನಾಗಿದ್ದಾನೆ. The name servant sometimes brings some confusion. ಅಲ್ಲಿ ಸೇವಕಳು ಎಂಬುದಾಗಿ ಹೇಳುವಾಗ ಒಂದು ಗೊಂದಲವನ್ನ ಉಂಟು ಮಾಡುವಂತದ್ದಾಗಿದೆ ಕೆಲವು ಸಾರಿ. Some people think that she was the official deaconess of the church. ಕೆಲವರು ಯೋಚಿಸ್ತಾರೆ ಒಂದು ಸಭೆಯ ಅಧಿಕೃತವಾದಂತ ಸಭಾ ಸೇವಕಿಯಾಗಿದ್ದಳು ಎಂಬುದಾಗಿ. Now, in 1 Timothy 3 speaks of the deacon's qualification. 1 Timothy chapter 3. ಮೊದಲನೇ ತಿಮೋತಿ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಸಭಾ ಸೇವಕರ ಕುರಿತಾಗಿ ನಾವು ಅಲ್ಲಿ ನೋಡುವಂತವರಾಗಿದ್ದೇವೆ. There we don't read about the deaconess. ಅಲ್ಲಿ ಮೊದಲನೇ ತಿಮೋತಿ 3ನೇ ಅಧ್ಯಾಯದಲ್ಲಿ ಸಭಾ ಸೇವಕಿಯರ ಕುರಿತಾಗಿ ನಾವು ನೋಡುವುದಿಲ್ಲ. Women are mentioned as wives of deacons. ಅಲ್ಲಿ ಸಭಾ ಸೇವಕರ ಪತ್ನಿಯರಾಗಿ ಅಲ್ಲಿ ತಿಳಿಸಲ್ಪಟ್ಟಿದ್ದಾರೆ ಹೊರತು ಅವರನ್ನೇ ಸಭಾ ಸೇವಕಿಯರಾಗಿ ವಿವರಿಸಲಿಲ್ಲ ಅಲ್ಲಿ. In Acts 6 is the first place where we see about what is supposed to be deacons, the 7 men who were chosen in Acts 6. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 7 ಮಂದಿ ಸಭಾ ಸೇವಕರನ್ನ ಆರಿಸಿದ್ದರ ಕುರಿತಾಗಿ ನಾವಲ್ಲಿ ನೋಡ್ತೇವೆ. All those were men. ಅಲ್ಲಿ ಆರಿಸಲ್ಪಟ್ಟವರೆಲ್ಲರೂ ಪುರುಷರೇ ಆಗಿದ್ದರು. So in Romans 16:1 and 1, when Phoebe is mentioned as the servant, many think that she was the official deaconess. ಆದುದರಿಂದ ರೋಮ ಪತ್ರಿಕೆ 16ನೇ 1ನೇ ವಚನದಲ್ಲಿ ಸೇವಕಳು ಎಂಬುದಾಗಿ ಹೇಳುವಾಗ ಅನೇಕರು ಯೋಚಿಸ್ತಾರೆ ಆಕೆಯು ಸಭೆಯ ಸೇವೆಯನ್ನ ಮಾಡುವಂತ ಸೇವಕಿಯಾಗಿದ್ದಳು ಎಂಬುದಾಗಿ. We don't see that in the New Testament giving qualification for deaconesses. ಸೇವಕಿಗೆ ಒಂದು ಅರ್ಹತೆ ವಿಷಯವಾಗಿ ನಾವು ಒಂದು ತಿಮೋತಿ 3ರಲ್ಲಿ ಓದುತ್ತಾ ಇಲ್ಲ. ಆದುದರಿಂದ ಹೊಸ ಒಡಂಬಡಿಕೆ 1ನೇ ತಿಮೋತಿ ಪತ್ರಿಕೆಯಲ್ಲಿ ಸಭಾ ಸೇವೆಯನ್ನು ಮಾಡ್ತಾ ಅಂದ್ರೆ ಸಭಾ ಸೇವಕಿ ಎಂಬಂತ ಸಂಗತಿಯನ್ನು ನಾವು ಓದುವುದಿಲ್ಲ. In one sense, all believers are supposed to be servants. ಇನ್ನೊಂದು ಅರ್ಥದಲ್ಲಿ ನಾವು ಯೋಚಿಸುವಾಗ ಎಲ್ಲ ವಿಶ್ವಾಸಿಗಳು ಸೇವಕಿಯರೇ. There are many ways we can serve our local assembly. ನಮ್ಮ ಸ್ಥಳೀಯ ಸಭೆಯನ್ನ ಅದರಲ್ಲಿ ಸೇವೆ ಮಾಡುವ ಹಾಗೆ ಅನೇಕ ವಿಧವಾದಂತಹ ಮಾರ್ಗಗಳು ಇವೆ. Now, if Phoebe was the servant of the church, ಒಂದು ಸಭೆಯ ಸೇವಕಿಯಾಗಿ ಫೋಯಿಬೆಯು ಇದ್ದಳು ಎಂಬುದಾಗಿ ಯೋಚಿಸುವುದಾದರೆ maybe she was doing mercy ministry to the poor and needy, helping the widows, or hospitality. Those may be the ways in which she has done her service in the church. ಸಭೆಯಲ್ಲಿ ಫೋಯಿಬೆ ಬಹುಶಃ ಅವಶ್ಯಕತೆ ಇರತಕ್ಕಂಥವಳಿಗೆ ನೆರವಾಗುವುದರಲ್ಲಿ ಮತ್ತು ಕಾಯಿಲೆ ಕಷ್ಟಗಳಲ್ಲಿರುವಂತವರಿಗೆ ನೆರವಾಗುವಂತದ್ರಲ್ಲಿ ಅಂತ ಒಂದು ಅತಿಥಿ ಸತ್ಕಾರ ಮಾಡುವುದರಲ್ಲಿ ಅಂತ ಕಾರ್ಯಗಳಲ್ಲಿ ತನ್ನನ್ನ ತೊಡಗಿಸಿಕೊಂಡಿರಬಹುದು. So there are so many ways sisters and brothers can be servants of the church. ಆದುದರಿಂದ ಸಹೋದರಿಯರಾಗಲಿ ಸಹೋದರರಾಗಲಿ ಸ್ಥಳೀಯವಾದಂತಹ ಸಭೆಯಲ್ಲಿ ಅನೇಕ ವಿಧಗಳಲ್ಲಿ ಸೇವೆಯನ್ನ ಮಾಡುವಂತವರಾಗಿರಬಹುದು. There are so many ways a sister can do practical ways as a servant of the church. ಒಂದು ಸಭಾ ಸೇವಕಿಯಾಗಿ ಸ್ತ್ರೀಯರು ಮಾಡಬಹುದಾದಂತ ಅನೇಕ ಮಾರ್ಗಗಳಲ್ಲಿ ಆಕೆಯು ಸಭೆಯ ಸೇವಕಿಯಾಗಿ ಸೇವೆಯನ್ನ ಮಾಡಬಹುದಾಗಿದೆ. Hospitality is one. ಮೊದಲನೇದಾಗಿ ಅದರಲ್ಲಿ ಇರ್ತಕ್ಕಂಥ ಒಂದು ಅಂಶ ಅತಿಥಿ ಸತ್ಕಾರ. Financial giving, helping the needy. ಅವಶ್ಯಕತೆ ಇರ್ತಕ್ಕಂಥವರಿಗೆ ಹಣ ಸಹಾಯ ಮಾಡ್ತಕ್ಕಂಥದ್ದು. Prayer and witnessing. ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮತ್ತು ಸಾಕ್ಷಿಯಾಗಿ ಇರುವಂತದ್ದು.
teaching other younger women, as we read in Titus chapter 2. ಮತ್ತು ನಾವು ತೀತನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡಿದ ಪ್ರಕಾರವಾಗಿ ಪ್ರಾಯದ ಸ್ತ್ರೀಯರಿಗೆ ಹೇಳಿಕೊಡುವುದರ ಮೂಲಕವಾಗಿ, ಪಾಠಗಳನ್ನು ಕಲಿಸುವುದರ ಮೂಲಕವಾಗಿ ಅವರು ಸೇವೆ ಮಾಡಬಹುದು. Counseling other sisters. ಬೇರೆ ಸಹೋದರಿಯರಿಗೆ ಅವರು ಮಾರ್ಗದರ್ಶನ ನೀಡಿ ಅವರಿಗೆ ಸಲಹೆಗಳನ್ನು ನೀಡುವುದರಲ್ಲಿ ಸೇವೆ ಮಾಡಬಹುದು. Visitation of homes with other sisters. ಬೇರೆ ಸಹೋದರಿಯರೊಂದಿಗೆ ಸೇರಿ ಮನೆಗಳನ್ನ ಭೇಟಿ ಮಾಡುವಂತ ಒಂದು ಸೇವೆಯನ್ನ ಮಾಡಬಹುದು. How much opportunity is there for sisters in each assembly? ಪ್ರತಿಯೊಂದು ಸಭೆಯಲ್ಲಿಯೂ ಸಹ ಸಹೋದರಿಯರಿಗೆ ಎಷ್ಟೊಂದು ಅವಕಾಶಗಳನ್ನು ದೇವರಿಟ್ಟಿದ್ದಾನೆ. See, in Bangalore we have a ministry called Accept Ministry. ಸಹೋದರರ ಸಭೆಯಲ್ಲಿ ಬೆಂಗಳೂರಿನಲ್ಲಿ ಅಕ್ಸೆಪ್ಟ್ ಮಿನಿಸ್ಟ್ರಿ ಎಂಬುದಾಗಿದೆ. You know, there are patients and children and elderly people there. ಅಲ್ಲಿ ಹಿರಿಯ ವ್ಯಕ್ತಿಗಳು ಮತ್ತು ತಂದೆ ತಾಯಿಗಳು ಮತ್ತು ಮಕ್ಕಳು ಇದ್ದಾರೆ. The patients there, ಅಲ್ಲಿ ರೋಗಿಗಳು ಸಹ ಇದ್ದಾರೆ. There are so many opportunities for the sisters to come and minister to these people. ಈ ಒಂದು ರೋಗಿಗಳಿಗೆ, ಅಲ್ಲಿರ್ತಕ್ಕಂಥ ಹಿರಿಯ ವ್ಯಕ್ತಿಗಳಿಗೆ ಅನೇಕ ವಿಧವಾದಂತ ಸೇವೆ ಮಾಡುವಂತ ಅವಕಾಶವು ಸಹೋದರಿಯರಿಗೆ ಇದೆ. Visiting them, talking to them, listening to them. ಅವರ ಜೊತೆಯಲ್ಲಿ ಭೇಟಿ ಮಾಡಿ, ಮಾತನಾಡಿ, ಅವರ ಕಷ್ಟ ಸುಖಗಳನ್ನ ಕೇಳಿಸಿಕೊಳ್ಳುವಂತದ್ದು. Taking them around on a wheelchair, those who are on wheelchair. ಮತ್ತು ವೀಲ್ ಚೇರ್ ನಲ್ಲಿ ಇರ್ತಕ್ಕಂಥವ್ರನ್ನ ಕೂರಿಸ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಓಡಾಡಿಸುವಂತ ಒಂದು ಕಾರ್ಯಕ್ರಮ. Sometimes bringing some snacks or something for them. ಮತ್ತು ಕೆಲವು ಸಾರಿ ಅವರಿಗೋಸ್ಕರವಾಗಿ ಕೆಲವು ಇಷ್ಟ ತಿಂಡಿಗಳನ್ನ ತಂದು ಹಂಚುವಂತದ್ದು. Spending time praying with them, listening to their problem. ಅವರ ಸಮಸ್ಯೆಗಳೇನು ಎಂಬುದಾಗಿ ಕೇಳಿಸಿಕೊಳ್ಳುವಂತದ್ದು ಮತ್ತು ಅವರ ಜೊತೆಯಲ್ಲಿ ಕೂತು ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತ ಒಂದು ಅವಕಾಶಗಳುಂಟು. When my wife was alive, she used to make some cake and go and give to the elderly people, and they all loved it. You know, there are so many ways every sister can be a servant of the church. ಪ್ರಿಯ ಸಹೋದರರ ಪತ್ನಿಯವರು, ಜಾಯ್ಸ್ ಸಿಸ್ಟರ್ ಅವರು ಮನೆಯಲ್ಲಿ ಕೇಕ್ ತಯಾರು ಮಾಡಿ ಅವರು ಅದನ್ನ ತೆಗೆದುಕೊಂಡು ಹೋಗಿ ಹಿರಿಯ ವ್ಯಕ್ತಿಗಳಿಗೆ ಅದನ್ನು ಕೊಟ್ಟು ಅವರು ಸಂತೋಷಿಸುವುದನ್ನ ಅವರು ಸೇವೆ ಮಾಡಿದ್ದಾರೆ. ಹೀಗೆ ಸಭೆಯಲ್ಲಿ ಅನೇಕ ತರವಾದಂತ ಸೇವೆ ಮಾಡುವುದಕ್ಕೆ ಅವಕಾಶಗಳಿವೆ. Even though you may not be a pastor or an elder or a deacon, don't worry about it. We are not looking at the role or the position. We are looking at serving God. Both man and woman have plenty of opportunity to serve the local church. ಈ ಸ್ಥಳೀಯ ಸಭೆಯಲ್ಲಿ ಸ್ತ್ರೀ ಪುರುಷರು ಇಬ್ಬರಿಗೂ ಸಹ ಉತ್ತಮವಾದಂತ ಅವಕಾಶಗಳು ಸೇವೆ ಮಾಡುವುದಕ್ಕಿದೆ. ಅದು ಪಾಸ್ಟರ್ ಆಗಿಯೇ ಮಾಡಬೇಕು ಅಥವಾ ಎಲ್ಡರ್ ಆಗೇ ಮಾಡಬೇಕು, ಹಿರಿಯರಾಗೆ ಮಾಡಬೇಕು ಎಂಬಂತ ಆ ಒಂದು ಸ್ಥಾನಕ್ಕೋಸ್ಕರವಾಗಿ ಅಲ್ಲ, ಕರ್ತನ ಸೇವೆಗೋಸ್ಕರವಾಗಿ ಅನೇಕ ಅವಕಾಶಗಳಿವೆ. Coming back to Romans 16 verse 2, Paul says she was the helper of many and of myself. ನಾವು ಅಲ್ಲಿ ರೋಮ ಪತ್ರಿಕೆ 16ನೇ 2ನೇ ವಚನದಲ್ಲಿ ನೋಡ್ತೇವೆ, ಆಕೆಯು ನನಗೂ ಅನೇಕರಿಗೂ ಸಹಾಯ ಮಾಡಿದವಳು ಎಂಬುದಾಗಿ. So the feminist will say helper means she was leading or she was like the pastor. That is how they interpret that verse. ಈ ವಚನವನ್ನ ಈ ಸ್ತ್ರೀ ಸಮತ್ವವಾದಿಗಳು ಹೇಗೆ ಅರ್ಥೈಸುತ್ತಾರೆ ಎಂಬುದಾಗಿ ಹೇಳಿದ್ರೆ, ಆಕೆಯು ಪಾಸ್ಟರ್ ಆಗಿ ಆಕೆ ನೆರವನ್ನ ನೀಡುತ್ತಾ ಸೇವಕಿಯ ಸ್ಥಾನವನ್ನ ವಹಿಸಿಕೊಂಡು ಮಾಡಿದ್ದಾಳೆ ಎಂಬುದಾಗಿ ತಿಳಿಸ್ತಾರೆ. The context doesn't give that interpretation. ಆ ರೀತಿಯಾದಂತ ಅರ್ಥವನ್ನ ಆ ಒಂದು ಸನ್ನಿವೇಶದಲ್ಲಿ ನಾವೆಂದಿಗೂ ನೋಡುವುದಿಲ್ಲ. Helper simply means one who renders assistance. ಅಲ್ಲಿ ಸಹಾಯ ಮಾಡಿದವಳು ಎಂಬುದಾಗಿ ಹೇಳಿದ್ರೆ ಆಕೆಯು ನೆರವನ್ನ ನೀಡಿದವಳು ಎಂಬಂತ ಅರ್ಥವನ್ನ ಕೊಡುವಂತದ್ದಾಗಿದೆ. We all can do that, whether we are male or female. ನಾವೆಲ್ಲರೂ ಈ ಸೇವೆಯನ್ನ ಮಾಡಬಹುದು, ಅದು ಪುರುಷನೇ ಆಗಬಹುದು, ಸ್ತ್ರೀ ಆಗಬಹುದು. Paul is requesting the church in Rome to help her because she been a helper of many people, including Paul himself. ಪೌಲನನ್ನು ಒಳಗೊಂಡಂತೆ ಆಕೆಯು ಸಹಾಯ ಮಾಡಿದ್ದರಿಂದ ರೋಮ್ನಲ್ಲಿರ್ತಕ್ಕಂಥ ಇತರರಿಗೆ ಪೌಲನು
ಆಕೆಯ ಪ್ರಕಾರವಾಗಿ ಮಾಡುವಂತೆ ತಿಳಿಸುವಂತವನಾಗಿದ್ದಾನೆ. visiting Rome, maybe on a business or maybe visiting. So whatever help she need, you do it because she was a helper of many. ನೀವು ಹೋಗುವಾಗ ವ್ಯಾಪಾರಕ್ಕೋಸ್ಕರವಾಗಿ ಹೋಗುವಾಗ ಆಕೆಯು ಅನೇಕರಿಗೆ ಸಹಾಯ ಮಾಡಿದವಳಾದ್ರಿಂದ ನೀವು ಆಕೆಗೆ ಸಹಾಯಿಸಿರಿ ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. In this passage, there is some indication that Phoebe was a woman of some wealth or business. She was a woman of some means. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಾಗ ಫೋಯಿಬೆಯು ಒಬ್ಬ ಅನುಕೂಲಸ್ಥೆ ಮಹಿಳೆಯಾಗಿದ್ದಳು, ಆಕೆಗೆ ಒಂದು ವ್ಯಾಪಾರ ಇತ್ತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. She was a wealthy woman. ಆಕೆಯು ಒಬ್ಬ ಸ್ತ್ರೀ, ಒಬ್ಬ ಐಶ್ವರ್ಯವಂತ ಸ್ತ್ರೀ ಆಗಿದ್ದಳು ಎಂಬುದಾಗಿ ನಾವು ನೋಡ್ತೇವೆ. So she used her resources to help many, including Paul. ಯಾಕಂದ್ರೆ ಆಕೆಯು ತನಗಿದ್ದುದರಲ್ಲಿ ಅನೇಕರಿಗೆ ಮತ್ತು ಪೌಲನಿಗೂ ಸಹ ಸಹಾಯವನ್ನ ಮಾಡುವಂತವಳಾಗಿದ್ದಳು. Paul is certainly not saying that she led as a pastor, but she was a help to many. ಅಲ್ಲಿ ಪಾಸ್ಟರ್ ಆಗಿ ಅಲ್ಲ, ಆಕೆಯು ಸಹಾಯಕಳಾಗಿ ಸಹಾಯ ಮಾಡುವವಳಾಗಿ ಆಕೆಯು ಮಾಡಿದ್ದಾಳೆ. So Phoebe was a worker for the Lord and a leading influential woman among the Christians in the early century. ಪ್ರಾರಂಭಿಕ ಶತಮಾನದಲ್ಲಿ ಫೋಯಿಬೆಯು ಕರ್ತನಿಗೋಸ್ಕರವಾಗಿ ಸಹಾಯಕಳಾಗಿ ಆಕೆಯು ಇದ್ದಾಳೆ ಮತ್ತು ಅಲ್ಲಿದ್ದಂತಹ ದೇವ ಜನರಿಗೆ ಆಕೆ ಸಹಾಯ ನೀಡಿದ್ದಾಳೆ. She was a model of Christian love and service. ಮತ್ತು ನಿಜವಾದ ಕ್ರೈಸ್ತ ಪ್ರೀತಿ ಮತ್ತು ಸೇವೆಯ ಮಾದರಿಯಾಗಿ ಆಕೆ ಕಂಡು ಬಂದಿದ್ದಾಳೆ. Text never suggests that she was an elder or an overseer or a teacher in the church. The text doesn't. This is all put into the text by the feminist. ಸಭೆಯಲ್ಲಿ ಆಕೆಯು ಬೋಧಕಳಾಗಿದ್ದಳು ಅಥವಾ ಅದನ್ನ ಪಾಠ ಮಾಡುವಂತ ಉಪದೇಶ ನೀಡುವಂತವಳಾಗಿದ್ದಾಳೆ ಎಂಬುದಾಗಿ ಎಲ್ಲಿಯೂ ಸಹ ನಮಗೆ ಕಂಡು ಬರುವುದಿಲ್ಲ. ಇದೆಲ್ಲವೂ ಕೂಡ ಸ್ತ್ರೀ ಸಮತ್ವವಾದಿಗಳು ಇದನ್ನ ಪರಿಚಯಿಸಿದ್ದಾರೆ. Now the second woman mentioned is verse 3, Prisca or Priscilla. ಅಲ್ಲಿ ಎರಡನೇ ಸ್ತ್ರೀಯ ಕುರಿತಾಗಿ ನಾವು ನೋಡುವಂತದ್ದು ಏನಂದ್ರೆ 3ನೇ ವಚನದಲ್ಲಿ ಪ್ರಿಸ್ಕಳ ಕುರಿತಾಗಿ ನಾವು ನೋಡ್ತೇವೆ. She was the wife of Aquila. ಆಕೆಯು ಅಕ್ವಿಲನ ಪತ್ನಿಯಾಗಿದ್ದಾಳೆ. This couple were Paul's fellow workers in Christ Jesus. ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಪೌಲನೊಂದಿಗೆ ಸೇವೆ ಮಾಡಿದಂತ ದಂಪತಿಗಳು ಇವರು. They were a husband and wife evangelistic team. ಮತ್ತು ಸುವಾರ್ಥ ಸೇವೆಯನ್ನ ಮಾಡುವಂತ ತಂಡದಲ್ಲಿ ಇದ್ದಂತ ದಂಪತಿಗಳು ಅಂದ್ರೆ ಅಕ್ವಿಲ ಮತ್ತು ಪ್ರಿಸ್ಕಿಲ. They, like Paul, they were dedicated to the spread of the gospel. ಪೌಲನ ಜೊತೆಯಲ್ಲಿ ಸುವಾರ್ತೆಯನ್ನ ಹಬ್ಬಿಸುವುದರಲ್ಲಿ ಇವರು ತಮ್ಮನ್ನ ಪಾತ್ರವನ್ನ ನಿರ್ವಹಿಸಿದ್ದಾರೆ. We are told that sometime they even risked their life for Paul. ಮತ್ತು ಪೌಲನ ಜೊತೆಯಲ್ಲಿ ಇವರು ಕೆಲವು ಕಡೆ ತಮ್ಮ ಪ್ರಾಣವನ್ನು ಸಹ ಹಾನಿಗೆ ಒಳಗಾಗುವ ರೀತಿಯಲ್ಲಿ ಅವರು ತೊಡಗಿಸಿಕೊಂಡ್ರು. Verse 4, please read that, brother. 4ನೇ ವಚನ, ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. We don't know what it was, but some life-threatening situation came to Paul, and Aquila and Priscilla were ready to give their life for Paul. ನಮಗೆ ಅದು ಪರಿಸ್ಥಿತಿ ಗೊತ್ತಿಲ್ಲ ಏನೆಂಬುದಾಗಿ. ಆದರೆ ಪೌಲನಿಗೆ ಪ್ರಾಣ ಭಯ ಉಂಟಾದಾಗ ಇವು ಅಕ್ವಿಲ ಮತ್ತು ಪ್ರಿಸ್ಕಿಲ್ಲರು ಸಹ ತಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ಪೌಲನಿಗೆ ಸಹಾಯ ನೀಡುವಂತ ಒಂದು ವ್ಯಕ್ತಿಗಳಾಗಿದ್ದರು. So Paul was proud to call them his fellow workers. ಪೌಲನು ಆದುದರಿಂದ ಅವರನ್ನ ಜೊತೆ ಸೇವಕರು, ಜೊತೆ ಕೆಲಸದವರು ಎಂಬುದಾಗಿ ಅವರು ಸಂಬೋಧಿಸುತ್ತಾನೆ. Because of their labor and remarkable courage, Paul and all the churches of the Gentiles gave their heartfelt thanks to them. You look at the next verse. Verse 5. Yes. ಅನ್ಯ ಜನರ ಸಭೆಗಳಲ್ಲಿ ಅವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು
ಹೇಳಿರಿ. This couple had a local assembly in their house. ಅಲ್ಲಿ ನಾವು ನೋಡ್ತೇವೆ ಅವರ ಮನೆಯಲ್ಲಿ ಒಂದು ಸ್ಥಳೀಯವಾದ ಸಭೆ ಸೇರುವಂತದ್ದಾಗಿತ್ತು. How much sacrifice they had to do to have a gathering in the home. It's not an easy thing. When believers come, in those days there were slaves also coming, okay? People who are from low background, to accommodate all of them and have a church. It's not an easy thing. And they were co-workers with Paul. ಒಂದು ಸಭೆಯನ್ನ ಮನೆಯಲ್ಲಿ ನಡೆಸುವಂತದಕ್ಕೆ ಅಷ್ಟು ಸುಲಭವಾದಂತ ಕೆಲಸವಲ್ಲ ಅದು. ಆ ದಿವಸಗಳಲ್ಲಿ ಸಭೆ ಕೂಡುವಾಗ ಅನೇಕ ಗುಲಾಮರು ಸಹ ಅವರು ಬಂದು ಸಭೆಯಲ್ಲಿ ಅವರು ಸೇರಿ ಬರುತ್ತಾ ಇದ್ದರು. ಹೀಗೆ ಈ ದಂಪತಿಗಳು ತಮ್ಮ ಮನೆಯಲ್ಲಿ ನಡೆಯುವಂತ ಸಭೆಗೆ ಪೌಲನ ಜೊತೆಯಲ್ಲಿ ಇವರು ಸೇವೆಯನ್ನ ಮಾಡುವಂತವರಾಗಿದ್ದರು. They had a church in the house doesn't mean they were the elders of that church. That responsibility belonged to the church elders. They gave their house, but they were not the elders of the church in the home. ಅವರು ಮನೆಯನ್ನ ಸಭೆಗೋಸ್ಕರವಾಗಿ ನೀಡಿದ್ದರೆ ಹೊರತು ಅವರ ಮನೆಯಲ್ಲಿ ಸಭೆ ನಡೆಯುತ್ತದೆ ಎಂಬುದಾಗಿ ಹೇಳಿ ಅವರೇ ಹಿರಿಯರಾಗಿರಲಿಲ್ಲ ಅಲ್ಲಿ. The next person we read is Mary. Look at verse 6. 6ನೇ ವಚನದಲ್ಲಿ ನೋಡುವಂತದ್ದು ಮರಿಯಳು ಎಂಬಂತ ಇನ್ನೊಬ್ಬ ಸ್ತ್ರೀಯ ಕುರಿತಾಗಿ. We only know that she worked hard for you. ಆಕೆ ಬಹು ಶ್ರಮೆ ಪಟ್ಟವಳು ಎಂಬುದಾಗಿ ನಮಗೆ ಅಲ್ಲಿ ತಿಳಿಸಲ್ಪಟ್ಟಿದೆ. We don't know what the labor consists of, but the details we don't know. ಅಲ್ಲಿ ವಿವರಣೆ ನಮಗೆ ಗೊತ್ತಿಲ್ಲ ಮರಿಯಳು ಎಂತಹ ಶ್ರಮೆಯನ್ನು ಅನುಭವಿಸಿದಳು ಎಂಬುದಾಗಿ. But she need to be recognized and appreciated for her work. ಆದರೆ ಅಲ್ಲಿ ಆಕೆಯ ಸೇವೆಗೋಸ್ಕರ ಆಕೆಯ ಶ್ರಮೆಗೋಸ್ಕರವಾಗಿ ನಾವು ಗುರುತಿಸಿ ಅಲ್ಲಿ ಪೌಲನು ಅವರಿಗೆ ವಂದನೆಯನ್ನ ತಿಳಿಸ್ತಾ ಇದ್ದಾನೆ. Verse 7, please read verse 7. We have another name. 7ನೇ ವಚನ ಇನ್ನೊಂದು ಸಂಗತಿ ಇದೆ. ನನ್ನ ಸ್ವಜನರು ಜೊತೆ ಸೆರೆಯವರು ಆಗಿರುವ ಅಂದ್ರೋನಿಕನಿಗೂ ಯೂನ್ಯನಿಗೂ ವಂದನೆ. ಅವರು ಅಪೋಸ್ತಲರಲ್ಲಿ ಪ್ರಸಿದ್ಧರಾಗಿದ್ದಾರೆ ಮತ್ತು ನನಗಿಂತ ಮುಂಚೆ ಕ್ರಿಸ್ತನನ್ನು ನಂಬುವವರಾದರು. This is a little problematic verse. ಇದು ಒಂಥರ ಸಮಸ್ಯಾತ್ಮಕ ಒಂದು ವಚನ ಇದಾಗಿದೆ. Because first of all, there is a disagreement where Junias is a male or female. We are not sure. ಇಲ್ಲಿ ಒಂದು ಸಮಸ್ಯೆ ಸಂದೇಹ ಏನೆಂದ್ರೆ ಯೂನ್ಯ ಎಂಬಂತ ಹೆಸರು ಅದು ಪುರುಷನದೋ ಸ್ತ್ರೀಯದೋ ಎಂಬುದಾಗಿ ಗೊತ್ತಿಲ್ಲ. Junias is a woman's name. Junia is a man's name. ಜೂನಿಯಸ್ ಎಂಬುದಾಗಿ I'm sorry. If it is a woman, it is Junia. ಅದು ಹೆಣ್ಣಾಗಿದ್ದರೆ ಯೂನಿಯಾ ಎಂಬುದಾಗಿ ಇರಬೇಕಾಗಿತ್ತು. If a man, Junias. ಅಲ್ಲಿ ಪುರುಷನಾಗಿರುವಾಗ ಯೂನ್ಯನು ಎಂಬುದಾಗಿದೆ. So Bible scholars have a doubt whether this name is a male or female. First of all, ಸತ್ಯವೇದ ಪಂಡಿತರಿಗೆ ಈ ಹೆಸರು ಪುರುಷನದೋ ಅಥವಾ ಸ್ತ್ರೀಯದ್ದೋ ಎಂಬುದಾಗಿ ಸ್ವಲ್ಪ ಗೊಂದಲವಿದೆ. but the problem is not that. It says they were outstanding among the apostles. ಆದ್ರೆ ಇಲ್ಲಿ ಸಮಸ್ಯೆ ಅಲ್ಲ, ಅವರು ಅಪೋಸ್ತಲರ ಜೊತೆಯಲ್ಲಿ ಅವರು ಅತ್ಯದ್ಭುತವಾಗಿ ಅವರು ಸೇವೆಯನ್ನ ಮಾಡಿದವರು ಎಂಬುದು ಇಲ್ಲಿ ತಿಳಿಸಲ್ಪಟ್ಟಿದೆ. Read that, brother. Read that verse 7. 7ನೇ ವಚನ. ನನ್ನ ಸ್ವಜನರು ಜೊತೆ ಸೆರೆಯವರು ಆಗಿರುವ ಅಂದ್ರೋನಿಕನಿಗೂ ಯೂನ್ಯನಿಗೂ ವಂದನೆ. ಅವರು ಅಪೋಸ್ತಲರಲ್ಲಿ ಪ್ರಸಿದ್ಧರಾಗಿದ್ದಾರೆ. This is what the feminist will take and say, see, there was a woman apostle. They tell like that because apostle they tell this is a woman and she was one of the apostles in the early church. That is how they interpret it. ಈಗ ಸ್ತ್ರೀ ಸಮತ್ವವಾದಿಗಳು ಅವರು ಈ ರೀತಿಯಾಗಿ ಅರ್ಥೈಸುವಂತವರಾಗಿದ್ದಾರೆ. ಅವಳು ಅಪೋಸ್ತಲರಲ್ಲಿ ಪ್ರಸಿದ್ಧಳಾಗಿದ್ದಳು ಎಂಬುದಾಗಿ ಹೇಳುವಾಗ ಹಾಗಾದ್ರೆ ಅವಳ ಪಾತ್ರ ಅಲ್ಲಿ ಅಪೋಸ್ತಲತನದ ಪಾತ್ರದಲ್ಲಿ ಆಕೆ ಇದ್ದಳಲ್ಲ ಎಂಬುದಾಗಿ ವಿವರಿಸುವಂತವರಾಗಿದ್ದಾರೆ. They take that verse and say there was a woman apostle. ಅವರು ಈ ವಚನವನ್ನ ತೆಗೆದುಕೊಂಡು ಇಲ್ಲಿ ನಮಗೊಬ್ಬ ಸ್ತ್ರೀ ಅಪೋಸ್ತಲರಲ್ಲಿ ಸ್ತ್ರೀಯು ಇದ್ದಾಳೆ ಎಂಬುದನ್ನ ಒತ್ತಿ ಹೇಳುವಂತವರಾಗಿದ್ದಾರೆ. Now the scripture doesn't
speak like that. ಆ ರೀತಿಯಾಗಿ ವಾಕ್ಯ ವಿವರಣೆ ನಮಗೆ ಕಲಿಸುವುದಿಲ್ಲ. First of all, we are not sure whether Junia is a male or female. ಮೊದಲನೇದಾಗಿ ಯೂನ್ಯನೋ ಎಂಬುದಾಗಿ ಹೇಳುವಾಗ ಅದು ಪುರುಷನೋ ಸ್ತ್ರೀಯೋ ಎಂಬುದಾಗಿ ಗೊಂದಲವಿದೆ. The feminists want to take it as a female. ಸ್ತ್ರೀ ಸಮತ್ವವಾದಿಗಳು ಆ ಹೆಸರನ್ನ ಸ್ತ್ರೀ ಇರಬಹುದು ಎಂಬುದಾಗಿ ತೆಗೆದುಕೊಳ್ಳುತ್ತಾರೆ. Second reason, Jesus Christ directly appointed male apostles. ಎರಡನೇ ಒಂದು ಕಾರಣ ನಾವು ಯೋಚಿಸುವಾಗ ಕ್ರಿಸ್ತನು ಪುರುಷ ಅಪೋಸ್ತಲರನ್ನೇ ಆತನು ನೇಮಿಸಿದನು. And sometimes other people are called as apostles, but they were also men. ಇನ್ನು ನಂತರವೂ ಸಹ ಅನೇಕರನ್ನು ಅಪೋಸ್ತಲರು ಎಂಬುದಾಗಿ ಕರೆದರೂ ಸಹ ಅವರೆಲ್ಲರೂ ಪುರುಷರೇ ಆಗಿದ್ದಾರೆ. From this doubtful verse, we cannot make a female apostle. ಈ ಒಂದು ಸಂದೇಹವುಳ್ಳ ವಚನವನ್ನು ಆಧರಿಸಿ ಒಬ್ಬ ಮಹಿಳೆ ಸ್ತ್ರೀಯು ಅಪೋಸ್ತಲ ಆಗಿದ್ದಾಳೆ ಎಂಬುದಾಗಿ ನಾವು ಹೇಳುವುದಕ್ಕೆ ಸಾಧ್ಯವಿಲ್ಲ. Along with Paul's other teaching that a woman is not permitted to teach or lead, that teaching cannot contradict if she was a woman apostle. ಬೇರೆ ಇತರ ಭಾಗಗಳಲ್ಲಿ ಪೌಲನು ಒಬ್ಬ ಸ್ತ್ರೀಯು ಉಪದೇಶಿಸಬಾರದು, ಸಭೆಯಲ್ಲಿ ಮಾತನಾಡಬಾರದು ಎಂಬಂತ ವಿಷಯಗಳನ್ನ ಹೇಳಿರುವಾಗ ಇಲ್ಲಿ ಅಪೋಸ್ತಲತನವನ್ನ ಹೊಂದಿದಂತ ಸ್ತ್ರೀ ಇದ್ದಾಳೆ ಎಂಬಂತ ಅರ್ಥವನ್ನ ನಾವು ಅರ್ಥೈಸಬಾರದು. The feminist will look for any small clue to bring about oppose this submission of the woman. ಈ ಸ್ತ್ರೀಯ ಅಧೀನತೆಯ ಕುರಿತಾಗಿ ಸಿಕ್ಕುವಂತ ಒಂದು ಸಣ್ಣ ಕಾರಣವನ್ನಾದರೂ ಸ್ತ್ರೀ ಸಮತ್ವವಾದಿಗಳು ಹುಡುಕಿ ತೆಗೆಯುವಂತವರಾಗಿದ್ದಾರೆ. And to show that no, women is not to submit, they are equal ಎಂದು ತೋರಿಸಲಿಕ್ಕೆ. ಅದನ್ನ ಏನಕ್ಕೋಸ್ಕರವಾಗಿ ಅವರು ಹೇಳುವಂತವರಾಗಿದ್ದಾರೆ? ಒಬ್ಬ ಸ್ತ್ರೀಯು ಆಕೆ ಅಧೀನಳಲ್ಲ ಎಂಬುದನ್ನ ವಿವರಿಸುವುದಕ್ಕೋಸ್ಕರವಾಗಿ. Now look at verse 12. 12ನೇ ವಚನವನ್ನ ನೋಡ್ರಿ. First Corinthians 11:12 no brother. No, Romans 16. We are in Romans 16:12. Okay. We are looking at the 16ನೇ ಅಧ್ಯಾಯ 12ನೇ ವಚನ. ಕರ್ತನ ಸೇವೆಯಲ್ಲಿ ಪ್ರಯಾಸ ಪಟ್ಟವರಾದ ತ್ರುಫೈನಳಿಗೂ ತ್ರುಫೋಸಳಿಗೂ ವಂದನೆಗಳು. ಕರ್ತನ ಸೇವೆಯಲ್ಲಿ ಬಹಳವಾಗಿ ಪ್ರಯಾಸ ಪಟ್ಟಿರುವ ಪ್ರಿಯ ಪೆರ್ಸಿಸಳಿಗೆ ವಂದನೆ. Yeah, these are all possibly the first two are sisters. ಮೊದಲನೇ ಎರಡು ಹೆಸರುಗಳು ಅದು ಸಹೋದರಿಯರ ಹೆಸರುಗಳೇ ಆಗಿದೆ. They are workers in the Lord. ಅವರು ಕರ್ತನ ಸೇವೆಯನ್ನ ಮಾಡಿದ ಸೇವಕಿಯರು. What kind of work? It's not mentioned. ಎಂತ ಕೆಲಸ, ಎಂತ ಸೇವೆ ಅಲ್ಲಿ ಹೇಳಲ್ಪಟ್ಟಿಲ್ಲ. Then Persis, as the beloved sister, Paul calls her. ಆಕೆಯನ್ನು ಪ್ರಿಯಳಾದ ಸಹೋದರಿ ಎಂಬುದಾಗಿ ಪೌಲನು ಪರ್ಸಿಸಳ ಕುರಿತಾಗಿ ಹೇಳುತ್ತಾನೆ. But the way it is mentioned, it is in past tense. ಇದು ಭೂತಕಾಲದಲ್ಲಿ ಹೇಳಲ್ಪಟ್ಟಂತ ಒಂದು ಸಂಗತಿ ಇದಾಗಿದೆ. Who worked hard means maybe she is elderly now, or maybe she passed away, or she became elderly or sick. So her work was in the past. She has done that. ಬಹಳವಾಗಿ ಪ್ರಯಾಸ ಪಟ್ಟಿರುವ ಎಂಬುದಾಗಿ ಹೇಳುವಾಗ ಹಿಂದೆ ಆಕೆ ಮಾಡಿರುವಂತ ಸೇವೆಯನ್ನ ನೆನೆಸಿ ಪರ್ಸಿಸಳಿಗೆ ವಂದನೆಯನ್ನ ಪೌಲನು ತಿಳಿಸುವಂತವನಾಗಿದ್ದಾನೆ. Verse 13, there is another name, Rufus and his mother and mine. 13ನೇ ವಚನದಲ್ಲಿ ನಾವು ನೋಡ್ತೇವೆ, ರೂಫನಿಗೂ ನನಗೆ ತಾಯಿ ಅಂತಿರುವ ಅವನ ತಾಯಿಗೂ ವಂದನೆಗಳು ಎಂಬುದಾಗಿ. And Rufus, a choice man in the Lord, or well known in the Lord. ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದವನು ರೂಫನು ಎಂಬುದಾಗಿ ನಾವು ನೋಡ್ತೇವೆ. We don't know what was he well known for, but the Lord knows. ಹೇಗೆ ಆತನು ಕರ್ತನ ಭಕ್ತರಲ್ಲಿ ಪ್ರಸಿದ್ಧನು ಎಂಬುದಾಗಿ ನಮಗ್ ಗೊತ್ತಿಲ್ಲ, ಆದ್ರೆ ಕರ್ತನಿಗೆ ಗೊತ್ತಿದೆ. In Mark 15:21, there is a reference to Simon of Cyrenia, who carried the cross of Jesus Christ
for some distance. Remember that? ಎಸ್, ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ತೇವೆ, ಸೀಮೋನನು ಯೇಸುವಿನ ಶಿಲುಬೆಯನ್ನ ಹೊರುವುದಕ್ಕೆ ಸಹಾಯ ಕೊಟ್ಟಂತ ಸೀಮೋನನ ಕುರಿತಾಗಿ ಅಲ್ಲಿ ನಾವು ನೋಡ್ತೇವೆ. There the name Rufus is mentioned. ಅಲ್ಲಿ ಕುರೇನಿಯಾದ ಪಟ್ಟಣದ ಸೀಮೋನನ ಮಕ್ಕಳ ಅಂದ್ರೆ ಅಲೆಕ್ಸಾಂದ್ರ ಮತ್ತು ರೂಫಾ ಎಂಬುದಾಗಿ ಅಲ್ಲಿ ಹೆಸರು ಬರೆಯಲ್ಪಟ್ಟದ್ದಾಗಿದೆ. This is the same Rufus. ಈ ನಾವು ನೋಡುವಂತ ಇದೇ ರೂಫನು ಅಲ್ಲಿ ಇರುವುದಾದ್ರೆ, his mother is the wife of Simon. ಹಾಗಾದ್ರೆ ಇಲ್ಲಿರುವಂತ ರೂಫನ ತಾಯಿಯು ಕುರೇನೆ ಪಟ್ಟಣದ ಸೀಮೋನನ ಆಗಿರುತ್ತಾಳೆ. Yeah, so she also became a mother to Paul. ಆದುದರಿಂದ ಆಕೆಯು ಪೌಲನಿಗೂ ಸಹ ತಾಯಿಯಂತೆ ಇದ್ದಾಳೆ. Okay, what we have some more names in Romans 16. We can learn a lot of things from these. So because the time is gone, I'll stop it here now. So women's role is very, very important in our local assembly. And ನಮ್ಮ ಸ್ಥಳೀಯ ಸಭೆ ಇನ್ನು ಅನೇಕ ಸ್ತ್ರೀಯರ ಕುರಿತು ನಾವು ನೋಡಬಹುದಾದ್ರೂ ಸಮಯ ಹೋಗಿರುವುದರಿಂದ ನಾವು ಇಷ್ಟೇ ಆಲೋಚನೆ ಮಾಡೋಣ. ನಮ್ಮ ಸ್ಥಳೀಯ ಸಭೆಗಳಲ್ಲಿ ಸ್ತ್ರೀಯರು ಅನೇಕ ವಿಧವಾಗಿ ಸೇವೆ ಮಾಡುವಂತ ಪಾತ್ರಗಳು ಅವರಿಗಿದೆ. They were very important in the early church, and they are important even today. ಆ ಪೌಲನಿಗೆ ಪ್ರಾರಂಭಿಕ ಆದಿ ಸಭೆಯಲ್ಲಿ ಎಷ್ಟು ಸಹಾಯವೂ ಅವರಿಂದ ಸಿಕ್ಕಿತೋ, ಈ ದಿನಮಾನಗಳಲ್ಲಿಯೂ ಸಹ ನಮಗೆ ಸ್ತ್ರೀಯರಿಂದ ಸೇವೆಯು ಅಗತ್ಯವಾಗಿದೆ. Brothers and sisters, whatever our role is, let us be faithful and serve the church and serve the Lord without any competition. Both male and female are important role in the body of Christ. ಸಹೋದರ ಸಹೋದರಿಯರೇ, ನಾವು ಯಾವುದೇ ತಾರತಮ್ಯವಿಲ್ಲದೆ ಕ್ರಿಸ್ತನ ದೇಹವಾದಂತ ಸಭೆಯಲ್ಲಿ ನಾವು ಪುರುಷರಿರಬಹುದು, ಸ್ತ್ರೀಯರಿರಬಹುದು, ನಮಗೆ ನೇಮಿಸಿರುವಂತ ಅತಿ ಪ್ರಮುಖವಾದಂತ ಸೇವೆಯನ್ನ ನಂಬಿಗಸ್ತರಾಗಿ ನಾವು ಕರ್ತನಿಗೋಸ್ಕರವಾಗಿ, ಸಭೆಗೋಸ್ಕರವಾಗಿ ನಾವು ಸೇವೆ ಮಾಡುವಂತವರಾಗಿರೋಣ. Paul is writing their names in this chapter. A day will come, the Lord will call you as a sister and say, well done, good and faithful servant. Work for that. ಪೌಲನು ಈ ಒಂದು ಅಧ್ಯಾಯದಲ್ಲಿ ಸಹೋದರಿಯರ ಹೆಸರನ್ನ ಬರೆದಿದ್ದಾನೆ. ಕರ್ತನು ಒಂದು ದಿನದಲ್ಲಿ ಬಹಳ ನಂಬಿಗಸ್ತರಾಗಿ ಮಾಡಿದಂತ ಸ್ತ್ರೀಯರ ಕುರಿತಾಗಿ ಅವರ ಸೇವೆಯನ್ನ ಶ್ಲಾಘಿಸಿ, ಬಲ ನಂಬಿಗಸ್ತರಾದಂತ ಒಳ್ಳೆಯ ಸ್ತ್ರೀಯರು ಎಂಬುದಾಗಿ ಹೊಗಳುವಂತವನು ಆಗಿರುತ್ತಾನೆ. That be our desire. God's name be glorified. Thank you, Brother Sudha. ಅದು ನಮ್ಮ ಆಶೆ ಆಗಿರಲಿ. ನಾವು ಯಾವುದೇ ಪ್ರತಿಸ್ಪರ್ಧಿಗಳಾಗಿ ನಾವು ಕಾರ್ಯ ಮಾಡದೆ ಕರ್ತನನ್ನು ಮೆಚ್ಚಿಸುವಂತವರಾಗಿ ನಾವು ಸೇವೆ ಮಾಡುವಂತವರಾಗಿರೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.